ಬ್ರೆಸ್ಟ್ ಕ್ಯಾನ್ಸರ್ ಇವತ್ತು ಮೊದಲಷ್ಟು ಕಮ್ಮಿ ಇಲ್ಲ, ತುಂಬ ಜಾಸ್ತಿ ಆಗ್ತಿದೆ. ಹೆಣ್ಣು ಮಕ್ಕಳಲ್ಲಿ, ಅದರಲ್ಲೂ ನಗರವಾಸಿಗಳಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಳ್ತಾ ಇರತಕ್ಕಂಥ ಹೆಣ್ಣುಮಕ್ಕಳ ಕ್ಯಾನ್ಸರ್ ಅಂತ ಬ್ರೆಸ್ಟ್ ಕ್ಯಾನ್ಸರ್. ಯಾರ ವಂಶಗಳಲ್ಲಿ ಈ ಸ್ತನದ ಕ್ಯಾನ್ಸರ್ ಇದೆ ಅವರು ಈ ಟೆಸ್ಟ್ಗಳನ್ನು, ವಂಶದಲ್ಲಿ ಅಂದರೆ 2-3 ತಲೆಮಾರುಗಳು ಕಾಣಿಸ್ಕೊಂಡಿದೆ, ಅವ್ರುಗಳು ಈ ಟೆಸ್ಟ್ಗಳನ್ನು ಮಾಡಿಸ್ಬೋದು. ಬೇಡ, ರಿಸ್ಕ್ ಬೇಡ, ಇವತ್ತು 10-15 ಸಾವಿರ ರೂಪಾಯಿ ದೊಡ್ಡ ಖರ್ಚಲ್ಲ ಅಂತ ಯಾರಿಗನ್ಸುತ್ತೆ ಅವರು ನೇರವಾಗಿ ಬಂದು ಈ ಟೆಸ್ಟನ್ನು ಮಾಡಿಸ್ಬೋದು. ಶುಗರ್ ಸ್ಪೈಕ್ ಜಾಸ್ತಿ ಆದರೆ ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಯಾವಾಗ ಇನ್ಸುಲಿನ್ ಮೇಲಕ್ಕೆ ಹೋಗುತ್ತೋ ಸ್ತನಗಳಲ್ಲಿರ್ತಕ್ಕಂಥ ಸೆಲ್ಸ್ಗಳನ್ನು ಡಿವೈಡ್ ಮಾಡುವಂಥ ಸಂಭಾವನೆ ಜಾಸ್ತಿ ಮಾಡುತ್ತೆ. ಅದರಲ್ಲೂ ಇವತ್ತು ನಾ ಕೆಲಸಕ್ಕೆ ಹೋಗಬೇಕು, 6 ತಿಂಗಳನ್ನ ಹಾಲು ಕೊಡ್ಸೋಕ್ಕಾಗೋದು, ನನಗೆ ರಜೆ ಸಿಕ್ಕಲಿಲ್ಲ, ಈ ರೀತಿಯಾದಂಥ ಎಲ್ಲ ಕಾರಣಗಳಿಂದ ನಾವೇನು ಮಾಡ್ತಾ ಇದ್ದೀವಿ, ಸ್ತನಪಾನನ ಕಮ್ಮಿ ಮಾಡಿ, ಮಕ್ಕಳಿಗೆ ಹಾಲು ಉಣಿಸೋದು ಕಮ್ಮಿ ಮಾಡಿ, ಈಸ್ಟ್ರೋಜನ್ ರಿಸ್ಕಿಗೆ ನಮ್ಮನ್ನು ನಾವೇ ಒಡ್ಕೊಳ್ತಾ ಇದ್ದೀವಿ. ಮೈದಾ ಹಿಟ್ಟು, ಈ ಶುಗರ್ ಸ್ಪೈಕ್ ಇರ್ತಕ್ಕಂಥ ಮತ್ತು ಕರಿದಂಥ ಪದಾರ್ಥಗಳಲ್ಲಿ ಇನ್ಫ್ಲಮೇಟ್ರಿ ಪ್ರಾಡಕ್ಟ್ಸ್ ಅಂತ ಒಂದಿರ್ತದೆ. ಅದ್ರ ಜೊತೆನೇ ಆ ಇನ್ಫ್ಲಮೇಟ್ರಿ ಪ್ರಾಡಕ್ಟ್ಸ್ ಕೂಡ ಸ್ತನಗಳಿಗೆ ಘಾಸಿಯನ್ನು ಮಾಡುತ್ತೆ. ನಾ ಎಲ್ಲೂ ಏನು ತಿನ್ನೋದೇ ಇಲ್ಲ ಸರ್, ನಂದು ನನಗೆ ಕ್ಯಾನ್ಸರ್ ಬರುತ್ತೆ, ಕ್ಯಾನ್ಸರ್ ಬರಲಿಕ್ಕೆ ಕಾರಣಗಳು ಬೇರೆನೂ ಇರ್ತದೆ. ಈಸ್ಟ್ರೋಜನ್ ಇರ್ತಕ್ಕಂಥ ಗಂಡು ಮಕ್ಕಳಿಗೆ ಉತ್ಪಾದನೆ ಆಗುತ್ತೆ, ಬ್ರೆಸ್ಟ್ ಕ್ಯಾನ್ಸರ್ ಆಗುತ್ತೆ. ನನ್ನ ಜೀವನದಲ್ಲಿ ನಾನು ಇದುವರೆಗೂ 5 ಪೇಷಂಟ್ಸ್ ಗಂಡಸರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಿದ್ದೇನೆ. ಒಬೆಸಿಟಿ, ಹಾರ್ಮೋನ್ಸು, ಮೆನೋಪಾಸು, ಲೇಟ್ ಪ್ರೆಗ್ನೆನ್ಸಿ ಇದೆಲ್ಲ ಕ್ಯಾನ್ಸರ್ಗೆ ಲಿಂಕ್ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಫ್ಯಾಮಿಲಿ ಹಿಸ್ಟ್ರಿ ಇದೆಯೋ ಅಥವಾ ಬಂದ್ಬಿಡುತ್ತೆ ಅನ್ನೋ ಭಯನೋ ಇವತ್ತಿನ ಕಾಲದಲ್ಲಿ, ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಅಂದರೆ ಏನೂ ಇಲ್ಲಪ್ಪ, ಬಟ್ ಆದರೂ ಬಂದ್ಬಿಟ್ರೆ ಅನ್ನೋ ಭಯ. ಹೌದು, ಇದಕ್ಕೆ GSS ಮಾಧ್ಯಮ ನೋಡ್ತಿರೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಪಾಡ್ಕಾಸ್ಟಲ್ಲಿ ನಮ್ಮ ಜೊತೆಗಿದ್ದಾರೆ, ಈಗಾಗಲೇ ನಮ್ಮಲ್ಲಿ ಮಾತಾಡಿ ನಿಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಂತಹ ಆನ್ಕಾಲಜಿಸ್ಟ್ ಅಥವಾ ಸಿಂಪಲ್ ಆಗಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು, ಡಾಕ್ಟರ್ ರಾಜೀವ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಥ್ಯಾಂಕ್ಸ್. ಲಾಸ್ಟ್ ಟೈಮ್ ನಾವು ಮಾತುಕತೆ ಮಾಡಿದ ವಿಡಿಯೋಸ್ ನೋಡಿದ್ಮೇಲೆ ಜನ ತುಂಬ ಇಷ್ಟಪಟ್ಟಿದ್ದಾರೆ. ವೆರಿ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂದರು. ಅದ್ರ ಜೊತೆಗೆ ಯಾರೋ ನಮಗೆ ಗೊತ್ತಿರೋರು ನಮ್ಮ ಪಕ್ಕದಲ್ಲೇ ಕೂತು ನಮಗೆ ಅರ್ಥ ಮಾಡಿಸಿದಷ್ಟು ಇಷ್ಟ ಆಯಿತು ಅಂತ ತುಂಬ ಮೆಚ್ಚುಗೆ ಪಡ್ಕೊಂಡಿದ್ದಾರೆ. ಅಭಿಮಾನ ದೊಡ್ಡ ಮಾತು, ತುಂಬ ಥ್ಯಾಂಕ್ಸ್. ಸೊ ನಾವಿವಾಗ ರೌಂಡ್ 2 ಆಫ್ ಪಾಡ್ಕಾಸ್ಟ್ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಆ್ಯಂಡ್ ನೀವು ಹೇಳಿದ್ರಿ ಸಾಕಷ್ಟು ರೀತಿಯ ವಿಧವಾದ ಬೇರೆ ಬೇರೆ ಆರ್ಗನ್ಗೆ ಅಫೆಕ್ಟ್ ಮಾಡ್ತಾ ಇರುವಂತಹ ಕ್ಯಾನ್ಸರ್ಸ್ ಇವತ್ತಿದೆ ಅಂತ ಹೇಳಿ. ಸೊ ಒಂದೊಂದನ್ನು ಎಕ್ಸ್ಪ್ಲೈನ್ ಮಾಡೋಣ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಅದನ್ನ ಅಡ್ರೆಸ್ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ಬೋದಲ್ವಾ? ಖಂಡಿತ. ಎಸ್ ಸರ್. ಇವಾಗ ಒಂದೇನಂದರೆ, ಕ್ಯಾನ್ಸರ್ ಆಗಿರೋ ಪೇಷಂಟ್ ಆಗಿರಲಿ ಅಥವಾ ಅವ್ರ ಮನೆಯವರಾಗಿರಲಿ, ಏನೂ ಇಲ್ಲ ಆರಾಮಾಗಿದ್ದೀನಿ ಅಂದರೂ ಪ್ರತಿಯೊಬ್ಬರೂ ನೋಡಲೇಬೇಕಾದ ಪಾಡ್ಕಾಸ್ಟಲ್ಲಿ ಇವತ್ತಿನ ಡಿಸ್ಕಷನ್ ಇರುತ್ತೆ ಅನ್ನೋದಾದರೆ, ವೈ ಈಸ್ ದೇರ್ ದ ನೀಡ್ ಟು ಡಿಸ್ಕಸ್ ಅಬೌಟ್ ಬ್ರೆಸ್ಟ್ ಕ್ಯಾನ್ಸರ್ ಟುಡೇ? ಇದು ತುಂಬ ಒಳ್ಳೆಯ ಪ್ರಶ್ನೆ. ಇವತ್ತು ಪ್ರಪಂಚ ಏನಾಗಿದೆ ಅಂದರೆ, ನಾವು ವಿಜ್ಞಾನ ಯುಗದಲ್ಲಿ ತುಂಬ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ಹೋಗ್ತಾ ಜೀವನದಲ್ಲಿ ನಮ್ಮ ಹೊಸ ಜೀವನ ಶೈಲಿಗೆ ಅಥವಾ ಪಾಶ್ಚಿಮಾತ್ಯ ಜೀವನ ಶೈಲಿಗೆ ಹೊಗ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಟ್ರಾನ್ಸಿಟ್ಟು ಕ್ರಮೇಣವಾಗಲಿಲ್ಲ, ಸಡನ್ನಾಗಿ ಆಯಿತು. ಬಹುಶಃ 80ನೇ ದಶಕದಿಂದ ಈಗ 40 ವರ್ಷಗಳ ಈಚೆಗೆ ತುಂಬ 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 ಬದಲಾವಣೆ ಆಯಿತು. ಮೊದಲು ಸಾಕಷ್ಟು ದೇಶೀಯತೆಯಲ್ಲೇ ಬದುಕ್ತಾ ಇದ್ವಿ, ಈಗ ಬರ್ತಾ ಬರ್ತಾ ಬಹಳ ಪಾಶ್ಚಿಮಾತ್ಯದ ಕಡೆಗೆ ಹೋಗ್ತಾ ಇದ್ವಿ. ಸೊ ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಆಹಾರ ಪದ್ಧತಿ, ಜೀವನ ಪದ್ಧತಿ, ನಮ್ಮ ವ್ಯಾವಹಾರಿಕ ಪದ್ಧತಿ ಮತ್ತು ನಮ್ಮ ಜೀವನ ಶೈಲಿ ಬಹಳಷ್ಟು ಬದಲಾಗಿದೆ. ನಾವು ಹೆಚ್ಚಾಗಿ ನಡ್ಕೊಂಡು ಓಡಾಡ್ತಿದ್ದವಂತರು ಇವತ್ತೆಲ್ಲರೂ ಬೈಕು, ಮೊಪೆಡು, ಕಾರು ಇವುಗಳೆಲ್ಲ ಓಡಾಡೋಂಥ ಹವ್ಯಾಸಗಳನ್ನ ಇಟ್ಕೊಳ್ತಾ ಇದ್ದೀವಿ. ಎಲ್ಲರೂ ಮನೇಲಿ ಅಡುಗೆ ಮಾಡ್ತಿದ್ದಂಥವ್ರು ಹೋಟೆಲಲ್ಲಿ ಊಟ ಮಾಡಲಿಕ್ಕೆ ತುಂಬ ಮಡಿವಂತಿಕೆ ಇರತಕ್ಕಂಥ ಒಂದು ಸಮಾಜ ಇವತ್ತು ಜಂಕ್ ಫುಡ್ ಕಡೆಗೆ ಮತ್ತು ಕರಿದು ಹುರಿದು ಮೈದಾ ಹಿಟ್ಟಿನ ಪದಾರ್ಥಗಳಿಂದ ಇರ್ತಕ್ಕಂಥ ಪಿಜ್ಜಾ, ಬರ್ಗರ್ಗಳ ಕಡೆಗೆ ತುಂಬ ಶಿಫ್ಟ್ ಆಗ್ತಾ ಇದ್ದೀವಿ. 5-6 ಮಕ್ಕಳನ್ನು ಹೆತ್ಕೊಳ್ತಾ ಇದ್ದಂಥ ದೇಶಕ್ಕೆ ಇವತ್ತು 1-2 ಎಷ್ಟೋ ಜನ ಇಲ್ಲವೇ ಇಲ್ಲ ಅನ್ನೋ ಮನೋಸ್ಥಿತಿಗೆ ಬದಲಾಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಅದು ಒಂದು ಕೆಲಸದ ಒತ್ತಡನೂ ಹೌದು, ಇನ್ನೊಂದು ಇವತ್ತಿನ ಖರ್ಚು ವೆಚ್ಚಗಳನ್ನು ತೂಗಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣದಿಂದನೂ ಇರಬಹುದು ಬದಲಾಗ್ತಾ ಇದ್ದೀವಿ. ಇನ್ನೂ ಒಂದು ಕಾರಣ, ಜನಸಂಖ್ಯೆ ಆಗಲೇ ಜಾಸ್ತಿ ಇದೆ. ನಾವು ಎಷ್ಟು ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಎಷ್ಟೊಂದು ಜನ ಯೋಚನೆ ಮಾಡಿ 1-2 ಮಕ್ಕಳಿಗೆ ಲಿಮಿಟ್ ಆಗ್ತಾ ಇದ್ದಾರೆ. ದೇಶೀಯವಾಗಿ ಬಹಳ ಒಳ್ಳೆಯ ಯೋಚನೆ, ಆದರೆ ಅವರ ಜೀವನಕ್ಕೆ ಹೇಗೆ ಅದನ್ನು ಅಳವಡಿಸಿಕೊಂಡು ಅದನ್ನು ಹೇಗೆ ನಾವು ನಮ್ಮ ಆರೋಗ್ಯದ ಕಡೆಗೂ ಅದರದ್ದು ಪರಿಣಾಮಗಳು, ಅಡ್ಡ ಪರಿಣಾಮಗಳು ಎರಡನ್ನೂ ಯೋಚನೆ ಮಾಡಿ ಸರಿದೂಗಿಸ್ಕೊಳ್ಬೇಕು ಅನ್ನೋ ಒಂದು ಯೋಚನೆ ಕಡೆಗೆ ಬರಬೇಕು. ಮೊದಲು ಹಿಂದೆ ನಮಗೆ 5-6 ಹೆಣ್ಣು ಮಕ್ಕಳುಗಳು 5-6ಕ್ಕಿಂತ
ಹೆಚ್ಚೆಚ್ಚು 10-12 ಮಕ್ಕಳುಗಳನ್ನ ಎತ್ಕೊಂಡವ್ರನ್ನೂ ನೋಡಿದ್ದೀವಿ. ಅವತ್ತಿನ ಕಾಲದಲ್ಲಿ ಬರ್ತಿದ್ದಂಥ ಕ್ಯಾನ್ಸರು ಗರ್ಭಕೋಶದ ಕಂಠದ ಕ್ಯಾನ್ಸರು. ಇವಾಗ ಅದು ಕ್ರಮೇಣ ಕಮ್ಮಿ ಆಗ್ತಾ ಇದೆ, ಯಾಕೆಂದರೆ 1-2 ಮಕ್ಕಳಿಗೆ ಲಿಮಿಟ್ ಆಗ್ತಾ ಇದ್ದೀವಿ. ವ್ಯಾಕ್ಸಿನೇಷನ್ ಬಂದಿದೆ, ಹೈಜೀನ್ಗಳು ಕಲ್ತ್ಕೋತಾ ಇದ್ದಾರೆ. ಹೆಣ್ಣುಮಕ್ಕಳು ಪ್ಯಾಡ್ಸನ್ನು ಬಳಸುವಂಥದ್ದು ಹೇಗೆ ಶುಚಿತ್ವವನ್ನು ಕಾಪಾಡ್ಕೊಳ್ಬೇಕು, ನೈರ್ಮಲ್ಯತೆ ಅಂದರೆ ಏನು, ಎಲ್ಲವೂ ಕೂಡ ಇವೆಲ್ಲನೂ ಗುಡ್ ಫ್ಯಾಕ್ಟರ್ಸ್ ಆಫ್ ವೆಸ್ಟರ್ನೈಸೇಷನ್. ನಮ್ಮ ಆಧುನಿಕ ಯುಗಕ್ಕೆ ಬೇಕಾದಂಥ ಒಳ್ಳೆಯತನಗಳು ಇವಾಗ ಕಾಣಿಸ್ಕೊಳ್ತಾ ಇದೆ. ಅದೇ ರೀತಿಯಾಗಿ 1-2 ಮಕ್ಕಳು ಅಥವಾ ಮಕ್ಕಳಿಗಿಲ್ಲ ಅಥವಾ ಈ ಆಹಾರ ಪದ್ಧತಿಗಳ ಬದಲಾವಣೆಗಳಿಂದ ನಮ್ಮ ತುಂಬ ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸು, ಕೀಟನಾಶಕಗಳನ್ನು ಅತಿಯಾಗಿ ಬೆಳೆಸುವಂಥದ್ದು ಮತ್ತು ಗೊಬ್ಬರಗಳು, ಆರ್ಟಿಫಿಷಿಯಲ್ ಗೊಬ್ಬರಗಳು ಅಥವಾ ಫ್ಯಾಕ್ಟರಿ ನಿರ್ಮಾಣವಾದಂಥ ಗೊಬ್ಬರಗಳನ್ನು ಅತಿಯಾಗಿ ಬಳಸ್ತಾ ಇರತಕ್ಕಂಥ ಆ ಕಾಲದಲ್ಲಿ ನಾವೀಗ ಬ್ರೆಸ್ಟ್ ಕ್ಯಾನ್ಸರನ್ನು ಜಾಸ್ತಿ ನೋಡ್ತಾ ಇದ್ದೀವಿ. ಮೊದಲು ಬ್ರೆಸ್ಟ್ ಕ್ಯಾನ್ಸರ್ ತುಂಬ ಕಮ್ಮಿ ಇತ್ತು, ಗರ್ಭಕೋಶದ ಕಂಠದ ಕ್ಯಾನ್ಸರ್ ಬಹಳ ಇತ್ತು. ಕಾಲ ಬದಲಾಗ್ತಾ ಇದ್ದಾಗೆ ಅದು ಕಮ್ಮಿ ಆಯಿತು, ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಯಿತು. ಸೊ ಹಾಗಾಗಿ ಬ್ರೆಸ್ಟ್ ಕ್ಯಾನ್ಸರ್ ಇವತ್ತು ಮೊದಲಷ್ಟು ಕಮ್ಮಿ ಇಲ್ಲ, ತುಂಬ ಜಾಸ್ತಿ ಆಗ್ತಿದೆ. ಹೆಣ್ಣು ಮಕ್ಕಳಲ್ಲಿ, ಅದರಲ್ಲೂ ನಗರವಾಸಿಗಳಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಳ್ತಾ ಇರತಕ್ಕಂಥ ಹೆಣ್ಣುಮಕ್ಕಳ ಕ್ಯಾನ್ಸರ್ ಅಂತ ಬ್ರೆಸ್ಟ್ ಕ್ಯಾನ್ಸರ್. ಸೊ ಹಾಗಾಗಿ ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಆ ಕ್ಯಾನ್ಸರ್ ಇರಲಿ ಇಲ್ಲದೇ ಇರಲಿ, ಇದ್ರ ಬಗ್ಗೆ ಪೂರ್ತಿ ತಿಳ್ಕೊಳ್ಬೇಕು ಅಂದರೆ ಇವತ್ತಿನ ಪಾಡ್ಕಾಸ್ಟ್ ಮುಖ್ಯ ಆಗುತ್ತೆ. ಡೆಫಿನೆಟ್ಲಿ ಸರ್. ನಾನೊಂದು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಒಂದು ಸ್ವಲ್ಪ ರಿಸರ್ಚ್ ಮಾಡುವಾಗ ಒಂದು ರಿಪೋರ್ಟ್ ನೋಡಿದೆ. 2022-23 ಒಂದು ಆ್ಯನ್ಯುವಲ್ ರಿಪೋರ್ಟ್ ಹೇಳುತ್ತೆ, ಪ್ರತಿನಿತ್ಯ 2 ಲಕ್ಷದಷ್ಟು ಹೊಸ ಕೇಸಸ್ ಡಯಾಗ್ನೈಸ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಇದು ಎಷ್ಟು ಸತ್ಯಕ್ಕೆ ಹತ್ತಿರ? ಹೌದು. ವಿಶ್ವದಾದ್ಯಂತ ಈ ನಂಬರ್ ಸತ್ಯವೇ, ಸತ್ಯ ಅಲ್ಲ ಅಂತಲ್ಲ. ಆದರೆ ನಾವು ಮೊದಲೇ ತಿಳಿಸಿದ ಹಾಗೆ ಹೋದ ಪಾಡ್ಕಾಸ್ಟಲ್ಲಿ ಕೂಡ ಈ ವಿಷಯವಾಗಿ ಮಾತಾಡಿದ್ವಿ. ನಾವು ಭಾರತ ದೇಶ 3ನೇ ಸ್ಥಾನದಲ್ಲಿದೆ, ಶೇಕಡವಾರು ಅಥವಾ ಪ್ರತಿ ಲಕ್ಷಕ್ಕೆ ಅಂತ ಲೆಕ್ಕ ಇಟ್ಕೊಳ್ತೇವೆ, ಪರ್ ಲ್ಯಾಕ್ ಪಾಪ್ಯುಲೇಷನ್ ಅಂತ ನಾವು ಕರಿತೀವಿ. ಆ ನಿಟ್ಟಿನಲ್ಲಿ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿದೆ. ಹಾಗೆ ನೋಡಿದ್ರೆ ಕ್ಯಾನ್ಸರ್ ಕಾರಣಕ್ಕೆ ನಂಬರ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ, ಜೀವನಶೈಲಿ ಬದಲಾಗೋದ್ರಿಂದ. ಎರಡನೇದು, ನಮ್ಮಲ್ಲಿ ಇವತ್ತು ವಿವಿಧವಾದಂತಹ ಡಯಾಗ್ನೋಸ್ಟಿಕ್ ಟೂಲ್ಸ್ಗಳಿದೆ, ಪತ್ತೆ ಹಚ್ಚಲಿಕ್ಕೆ ಸಾಕಷ್ಟು ಸಲಕರಣೆಗಳು ಮತ್ತು ವಿವಿಧ ರೀತಿಯಾದಂಥ ಪ್ರಯೋಗಾಲಯದಲ್ಲಿ ಮಾಡ್ತಕ್ಕಂಥದ್ದು ಪರೀಕ್ಷೆಗಳು ಸಾಕಷ್ಟು ಉಪಲಬ್ಧಗಳಿದೆ. ಪೆಟ್ ಸ್ಕ್ಯಾನ್ ಇರ್ಬೋದು, MRI ಸ್ಕ್ಯಾನ್ ಇರ್ಬೋದು, CT ಸ್ಕ್ಯಾನ್ಗಳಿರ್ಬೋದು, ಅನೇಕ ರಕ್ತ ಪರೀಕ್ಷೆಗಳಿರಬಹುದು, ಜೆನೆಟಿಕ್ ಪರೀಕ್ಷೆಗಳಿರಬಹುದು. ಇವೆಲ್ಲಗಳು ಇರೋದ್ರಿಂದ ನಮಗೆ ಸಾಧ್ಯತೆಗಳು ಕಾಣಿಸ್ಕೊಳ್ಳಿಕ್ಕೆ ಜಾಸ್ತಿ ಉಂಟು. ಎರಡನೇದಾಗಿ, ಜನಗಳಿಗೂ ಕೂಡ ಇವತ್ತು ಬುದ್ಧಿಮತ್ತೆ ಜಾಸ್ತಿ ಇದೆ, ಅರಿವು ಜಾಸ್ತಿ ಇದೆ. ತಮಗೇನಾದ್ರು ತೊಂದರೆ ಆದೀತೋ ಆ ತೊಂದರೆಯನ್ನು ಮುಂಚೆನೇ ತೋರಿಸ್ಕೊಳ್ಬೇಕು ಅನ್ನೋ ಒಂದು ಮುಂಜಾಗ್ರತಾ ಮನೋಭಾವ ಇದೆ. ಆ ಮನೋಭಾವದಿಂದ ಅವರೇ ಬಂದು ಈ ರೀತಿಯಾದಂಥ ಪೋಸ್ಟ್ ಕಾರ್ಡ್ಗಳು, ಈಗ ಹೇಳಿದ್ನಲ್ಲ, ವಿಜ್ಞಾನದ ಪ್ರಯೋಜನಗಳಿವೆಲ್ಲ. ಹಾಗಾಗಿ ಅವರು ಬಂದು ಅರಿವನ್ನು ತಗೊಂಡು ಏನಾದ್ರು ಸಣ್ಣ ತೊಂದರೆ ಕಾಣಿಸ್ಕೊಂಡ್ರೆ ಅದರಿಂದ ಬಂದು ತೋರಿಸ್ಕೊಳ್ತಾರೆ. ಅದರಿಂದ ಅತಿ ದೊಡ್ಡ ಉತ್ತಮ ಪರಿಣಾಮ ಏನಂದರೆ, ಚಿಕ್ಕದಾಗಿದ್ದಾಗಲೇ ಕಾಯಿಲೆಯನ್ನು ಕಂಡುಹಿಡ್ಕೊಂಡು ವಾಸಿ ಮಾಡಿಕೊಳ್ಳುವಂಥ ಪ್ರಮಾಣಗಳು ಜಾಸ್ತಿ. ಸೊ ಹಾಗಾಗಿ ಸಣ್ಣ ತೊಂದರೆ ಇದ್ರೂ ಬೇಗ ತೋರಿಸ್ಕೊಳ್ಳಿ. ಸೊ ನಿಮ್ಗೆ ಅದು ವಾಸಿ ಆಗುವಂತಹ ಒಂದು ಅವಕಾಶಗಳು, ಸಾಧ್ಯತೆಗಳು ತುಂಬ ಜಾಸ್ತಿ ಆಗ್ತದೆ. ಬಟ್ ಎಲ್ಲೋ ಒಂದು ಕಡೆ ಈ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಅಂತ ನೋಡಿದಾಗ ಒಂದು 2 ಕಾರಣಗಳು ಅಂತ ನೋಡಿದ್ರೆ, ಒಂದು ಜೆನೆಟಿಕಲಿ ಆಗುವಂಥದ್ದು, ಇನ್ನೊಂದು ಲೈಫ್ ಸ್ಟೈಲಲ್ಲಿ ಆಗುವಂಥದ್ದು. ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಆಗುತ್ತೆ ಅನ್ನೋ ಒಂದು ಮಾತಿರುವಾಗಲೇ ಕೇಸಸ್ ಅಂತ ನೋಡಿದಾಗ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲದೆ ಹೋದ್ರೂ ಕೂಡ ತುಂಬಾ ಬೇರೆಯವ್ರಿಗೇನೆ ಜಾಸ್ತಿ ಆಗ್ತದೆ. ಅದಕ್ಕೆ ಏನು ಕಾರಣ ಇರ್ಬೋದು? ನೋಡಿ, ಫ್ಯಾಮಿಲಿ ಹಿಸ್ಟ್ರಿ ಅಂತ ಬಂದಾಗ ಕೆಲವು ಫ್ಯಾಮಿಲಿ ವಂಶ ಪಾರಂಪರಿಕವಾಗಿ ಬರ್ತಕ್ಕಂಥ ಕ್ಯಾನ್ಸರ್ಗಳು, ಸತಿನೇ ಹೇಳಿದ ಹಾಗೆ, ಒಂದು ಸ್ತನದ ಕ್ಯಾನ್ಸರು, ಅಂಡಾಶಯದ ಕ್ಯಾನ್ಸರು, ಗರ್ಭಕೋಶದ ಕ್ಯಾನ್ಸರು ಮತ್ತು ಗಂಡಸರಲ್ಲಿ ಪ್ರಾಸ್ಟೇಟಿಕ್ ಕ್ಯಾನ್ಸರು, ಸ್ವಲ್ಪ ಮಟ್ಟಿಗೆ ಕರುಳಿನ ಕ್ಯಾನ್ಸರು. ಇವು ವಂಶಾವಳಿಗಳಲ್ಲಿ ಹರಿಯುವಂಥ ಕ್ಯಾನ್ಸರ್ಗಳು. ಇದು ಆಟೋಸೋಮಲ್ ಡಾಮಿನೆಂಟ್ ಅಂತ ಕರಿತೀವಿ ಯಾವುದರಲ್ಲಿ, ನಮ್ಮ ಸ್ತನದ ಕ್ಯಾನ್ಸರ್ಗಳು, ಬ್ರೆಸ್ಟ್ ಕ್ಯಾನ್ಸರಲ್ಲಿ BRCA ಜೀನ್ 1 and 2 ಅಂತ ಕರಿತೇವೆ. ಆ ಜೀನ್ಗಳು ಫ್ಯಾಮಿಲಿಗಳಲ್ಲಿ ರನ್ ಆಗ್ತವೆ. ಆ ಜೀನ್ಗಳು ಇರ್ತಕ್ಕಂಥ ಸಾಧ್ಯತೆ ಆಟೋಸೋಮಲ್ ಡಾಮಿನೆಂಟ್ 50% ಬರುವಂತಹ ಸಾಧ್ಯತೆಗಳು ಜಾಸ್ತಿ, ಆ ಜೀನ್ ಪಾಸಿಟಿವ್ ಇದ್ದರೆ. ಸೊ ಹಾಗಾಗಿ ಉದಾಹರಣೆಗೆ ಹೇಳಬೇಕು ಅಂದರೆ, ನಮ್ಮ ಪಾರ್ಸಿ ಜನಾಂಗದಲ್ಲಿ ಈ BRC ಜೀನ್ ತುಂಬ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಎಷ್ಟೋ ಜನ ಹೆಣ್ಣುಮಕ್ಕಳು ಮಕ್ಕಳಾದ ತಕ್ಷಣ, ಮಕ್ಕಳಿಗೆ ಬ್ರೆಸ್ಟ್ ಫೀಡ್ ಮುಗಿದು ಫ್ಯಾಮಿಲಿ ಕಂಪ್ಲೀಟ್ ಆಯಿತು, ನಮ್ಮ ಕುಟುಂಬಕ್ಕೆ ಇಷ್ಟೇ ಮಕ್ಕಳು ಸಾಕು ಅಂತ ತೀರ್ಮಾನ ಮಾಡಿದ ತಕ್ಷಣ 2 ಸ್ತನಗಳನ್ನು ತೆಗೆಸ್ಬಿಟ್ಟು ಆರ್ಟಿಫಿಷಿಯಲ್ ಸ್ತನಗಳನ್ನು ಹಾಕಿಸ್ಕೊಳ್ತಾರೆ. ಅದು ತುಂಬ ಒಳ್ಳೆಯದು. ಕ್ಯಾನ್ಸರ್ ಬರುವಂಥ ಸಂಭಾವನೆಯನ್ನು 90-95% ತಡೆದು ಬಿಡುತ್ತೆ. ಇನ್ನು 5% ಯಾಕೆ ಬರುತ್ತೆ ಸರ್? ಹಾಗಾದರೆ ಸ್ತನನೇ ತೆಗೆಸಾದ್ಮೇಲೆ ನಾವು ಸ್ತನವನ್ನು ತೆಗಿಬೇಕಾದ್ರೆ 0%ಗೆ ಇಳಿಸೋಕ್ಕಾಗಲ್ಲ, ಎಲ್ಲವನ್ನೂ ತೆಗಿಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲೋ ಒಂದು ಕಣ ಉಳ್ಕೊಳ್ಳುತ್ತೆ.
ಅದು ಹಾರ್ಮೋನಿಗೆ ಮೈ ಒಡ್ಡುತ್ತೆ. ಆ ಒಡ್ಡೋದ್ರಿಂದ ಕ್ಯಾನ್ಸರ್ ಬರ್ಲಿಕ್ಕೆ ಸಂಭಾವನೆ ಇರ್ತದೆ. 0 ಆಗಲ್ಲ, 99% ಕಮ್ಮಿ ಆಗುತ್ತೆ. ಯಾವುದೋ 0 ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದರಿಂದ ಕಮ್ಮಿ ಆಗುತ್ತೆ. BRCA1 and 2 ಜೀನ್ ಇದು ಟೆಸ್ಟನ್ನು ಎಲ್ಲ ಕಡೆ ಮಾಡ್ತಾರೆ. ಈ ಟೆಸ್ಟ್ ಕೂಡ ಮೊದಲು 25, 30, 50 ಸಾವಿರಗಳಿರ್ತವೆ. ಈಗ 9ರಿಂದ 10ರಿಂದ 15 ಸಾವಿರದಲ್ಲಿ ಈ ಟೆಸ್ಟನ್ನು ಮಾಡಿಸ್ಬೋದು. ಎಷ್ಟು ಸುಲಭ ಅಂದರೆ ಹೆಣ್ಮಕ್ಳು ರಕ್ತ ಕೊಡ್ಲಿಕ್ಕೆ ಭಯ ಬೀಳ್ತಾರೆ. ನಮ್ಮ ಬಾಯಲ್ಲಿ ಬರ್ತಕ್ಕಂಥ ಎಂಜಲಿಂದನೂ ಕೂಡ ಪರೀಕ್ಷೆ ಮಾಡ್ಬೋದು. ಸಲೈವರಿ ಟೆಸ್ಟ್ ಕೊಡಲು BRCA ಜೀನನ್ನು ಪತ್ತೆ ಹಚ್ಬೋದು. ಅದರಲ್ಲೇ ಗೊತ್ತಾಗ್ತದೆ. ರಕ್ತ ತೆಗೆದುಕೊಳ್ಬೋದು. ನಾನು ರಕ್ತ ತೊಗೊಳ್ಳಿಕ್ಕೆ ಭಯ ಅಂದರೂ ಎಂಜಲ್ ಕೊಡಲು ತೆಗೆದುಕೊಂಡು ಆ ಟೆಸ್ಟನ್ನು ಮಾಡ್ಬೋದು. ಯಾರು ವಂಶಗಳಲ್ಲಿ ಈ ಸ್ತನದ ಕ್ಯಾನ್ಸರ್ ಇದೆ ಅವರು ಈ ಟೆಸ್ಟ್ಗಳನ್ನು ವಂಶದಲ್ಲಿ ಅಂದರೆ 2-3 ತಲೆಮಾರುಗಳು ಕಾಣಿಸ್ಕೊಂಡಿದೆ ಅವರುಗಳು ಈ ಟೆಸ್ಟ್ಗಳನ್ನು ಮಾಡಿಸ್ಬೋದು. ಬೇಡ, ರಿಸ್ಕ್ ಬೇಡ, ಇವತ್ತು 10-15 ಸಾವಿರ ರೂಪಾಯಿ ದೊಡ್ಡ ಖರ್ಚಲ್ಲ ಅಂತ ಯಾರಿಗನ್ಸುತ್ತೆ ಅವರು ನೇರವಾಗಿ ಬಂದು ಈ ಟೆಸ್ಟನ್ನು ಮಾಡಿಸ್ಬೋದು. ತುಂಬ BRCA1 and 2 ಜೀನ್ ಟೆಸ್ಟಿಂಗ್ ಅಂತಾನೆ ಕರೀತಾರೆ. BRCA1 and 2 ಜೀನ್ ಟೆಸ್ಟಿಂಗ್ ಅಂತ. ಯಾವ ವಯಸ್ಸಲ್ಲಿ ಬೇಕಾದರೂ ಮಾಡಿಸ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಅಂತ ಏನಿಲ್ಲ. ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ ಅಂದರೆ ಹೆಣ್ಮಗಳು ಋತುಮತಿ ಆದಮೇಲೆ ನಿಮ್ಮ ಮನೇಲಿ ಏನಾದರೂ ಈ ರೀತಿಯಾದಂಥ ಒಂದು ಹಿಸ್ಟ್ರಿ ಇದ್ರೆ ಇತಿಹಾಸ ಇದ್ದರೆ, ಕ್ಯಾನ್ಸರಿನ ಇತಿಹಾಸ, ಬ್ರೆಸ್ಟ್ ಕ್ಯಾನ್ಸರಿನ ಇತಿಹಾಸ, ಒವೇರಿಯನ್ ಕ್ಯಾನ್ಸರಿನ ಇತಿಹಾಸ, ಗರ್ಭಕೋಶದ ಕ್ಯಾನ್ಸರಿನ ಇತಿಹಾಸ, ಈ ಮೂರಲ್ಲಿ ಯಾವುದೇ ಇರಲಿ ನಿಮ್ಮ ಮನೇಲಿ BRCA ಜೀನ್ ಟೆಸ್ಟ್ ಮಾಡಿಸಿದ್ರೆ ನಿಮಗೆ ಬರುವಂಥ ಸಾಧ್ಯತೆ ಇದೆಯಾ ಇಲ್ವಾ ಅನ್ನೋದು ಅರಿವಿಗೆ ಬರುತ್ತೆ. ಈಗ ಫ್ಯಾಮಿಲಿ ಹಿಸ್ಟ್ರಿ ಆಗೋದು ಒಂದು, ಫ್ಯಾಮಿಲಿ ಇಲ್ಲದೆ ಇರೋರಿಗೆ ಯಾಕೆ ಜಾಸ್ತಿ ಆಗ್ತಾ ಇದೆ? ಒಂದು ಅತಿ ಮುಖ್ಯವಾಗಿ ಇವತ್ತಿನ ಆಹಾರ ಕ್ರಮ. ನಾವು ಆಗಲೇ ಹೇಳಿದಾಗೆ ಆಹಾರ ಕ್ರಮದಲ್ಲೂ ಸ್ವಲ್ಪ ಉದ್ದಕ್ಕೆ ಹೇಳ್ತೀನಿ, ಸ್ವಲ್ಪ ವಿಸ್ತಾರವಾಗಿ ಹೇಳಿದ ಏನಾಗುತ್ತೆ ಅಂದರೆ ಈಗ ನಾವು ಜಂಕ್ ಫುಡ್ಸ್ಗಳನ್ನು ತಿನ್ನೋದು ಜಾಸ್ತಿ. ಈ ಮೈದಾ ಹಿಟ್ಟಿನಿರ್ಬೋದು, ಸಂಸ್ಕರಿತಕ್ಕಂಥ ಆಹಾರ ಸೋಡಾಗಳಿರ್ಬೋದು, ಕೊಕ್ಗಳಿರ್ಬೋದು, ಇವುಗಳಲ್ಲಿ ಏನಾಗುತ್ತೆ ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಇನ್ಸುಲಿನ್ ಯಾವಾಗ ಸ್ಪೈಕ್ ಆಗುತ್ತೋ ಅದು ಈ ಬ್ರೆಸ್ಟ್ ಕ್ಯಾನ್ಸರಿನ ಬ್ರೆಸ್ಟಿನ ಟಿಶ್ಯೂ ಏನಿರ್ತದೆ ಆ ಟಿಶ್ಯೂನ ಉತ್ತೇಜನ ಮಾಡುತ್ತೆ ಬೆಳವಣಿಗೆಗೆ. ಸೊ ಅದನ್ನು ಮೈಟೋಟಿಕ್ ಆಕ್ಟಿವಿಟಿ ಜಾಸ್ತಿ ಮಾಡುತ್ತೆ ಇನ್ಸುಲಿನ್ ಸ್ಪೈಕ್ ಆದಾಗ. ಸೊ ತುಂಬ ಹೊತ್ತು ಇನ್ಸುಲಿನ್ ಸ್ಪೈಕು, ಶುಗರ್ ಸ್ಪೈಕ್ ಜಾಸ್ತಿ ಆದರೆ ಇನ್ಸುಲಿನ್ ಸ್ಪೈಕ್ ಆಗುತ್ತೆ, ಸರಿನಾ? ಸಕ್ಕರೆ ಪ್ರಮಾಣ ಮೇಲಕ್ಕೆ ಹೋದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಇನ್ಸುಲಿನ್ ಅನ್ನೋದು ದೇಹದಲ್ಲಿ ಮೇಲಕ್ಕೆ ಹೋಗುತ್ತೆ. ಯಾವಾಗ ಇನ್ಸುಲಿನ್ ಮೇಲಕ್ಕೆ ಹೋಗುತ್ತೋ ಸ್ತನಗಳಲ್ಲಿರ್ತಕ್ಕಂಥ ಸೆಲ್ಸ್ಗಳನ್ನು ಡಿವೈಡ್ ಮಾಡುವಂಥ ಸಂಭಾವನೆ ಜಾಸ್ತಿ ಮಾಡುತ್ತೆ. ಈ ಡಿವೈಡ್ ಆಗ್ತಾ ಆ ಡಿವೈಡಲ್ಲಿ ಏನಾದರೂ ತಪ್ಪಾಯಿತು ಅಂದರೆ ಅದು ರಿಪೇರಿ ಆಗಬೇಕು. ರಿಪೇರಿ ಆಗ್ಲಿಕ್ಕೆ ಅವಕಾಶ ಸಿಕ್ಕದಂಥ ಸಮಯದಲ್ಲಿ ಇದು ಬ್ರೆಸ್ಟ್ ಕ್ಯಾನ್ಸರ್ ರೂಪಾಂತರಗೊಳ್ಳುತ್ತೆ. ಒಂದು ಕಾರಣ. ಎರಡನೇ ಕಾರಣ ಏನಾಗುತ್ತೆ ಅಂದರೆ ಇದೇ ರೀತಿಯಾದಂಥ ಜಂಕ್ ಫುಡ್ಗಳನ್ನು ತಿಂದಾಗ ಮೈಯಲ್ಲಿ ಕೊಬ್ಬಿನ ಪ್ರಮಾಣದ ಶೇಖರಣೆ ಜಾಸ್ತಿ ಆಗುತ್ತೆ. ಕೊಬ್ಬಿನ ಪ್ರಮಾಣ ಶೇಖರಣೆ ಆದಾಗ ಏನಾಗುತ್ತೆ, ಈಸ್ಟ್ರೋಜನ್ ಪ್ರೊಡಕ್ಷನ್ನು ನಾವು ಅಂದ್ಕೊಳ್ತೀವಿ ಬರೀ ಅಂಡಾಶಯದಲ್ಲಿ ಮಾತ್ರ ಆಗೋದು, ಓವರಿನಲ್ಲಿ ಮಾತ್ರ ಆಗೋದು ನಾವು ಅಂದ್ಕೊಳ್ತೀವಿ. ಅಲ್ಲ, ಅದು ಅಂಡಾಶಯದಲ್ಲದೆ ನಮ್ಮ ಕೊಬ್ಬಿನಲ್ಲೂ ಕೂಡ ಪ್ರೊಡಕ್ಷನ್ ಆಗ್ತದೆ. ನಾವು ಹೆಣ್ಣುಮಕ್ಕಳು ನಮ್ಮ ಋತುಸ್ರಾವ ನಿಂತಾಗ ಅಥವಾ ನಮ್ಮ ಋತುಚಕ್ರಗಳು ಸಂಪೂರ್ಣವಾಗಿ 45 ವರ್ಷಕ್ಕೆ ನಮ್ಮ ಪೂರ್ತಿ ಋತುಚಕ್ರಗಳು ನಿಂತಾದಾಗ ನಾವು ಅಂದ್ಕೊಳ್ತೀವಿ ಈಸ್ಟ್ರೋಜನ್ ನಿಂತೋಯ್ತು ಅಂತ. ಆದರೆ ಈಸ್ಟ್ರೋಜನ್ ನಿಲ್ಲಲ್ಲ. ನಮ್ಮಲ್ಲಿರ್ತಕ್ಕಂಥ ಫ್ಯಾಟ್ ಟಿಶ್ಯೂ, ಕೊಬ್ಬಿನ ಅಂಶ ಏನಿರುತ್ತೆ ಮೈನಲ್ಲಿ, ಚರ್ಮದ ಕೆಳಗಿರಬಹುದು, ಹೊಟ್ಟೆಯ ಕರುಳಿನ ಪದರಗಳಲ್ಲಿರಬಹುದು, ಸ್ತನಗಳಲ್ಲಿರಬಹುದು, ಅಲ್ಲೂ ಕೂಡ ಈಸ್ಟ್ರೋಜನ್ ಉತ್ಪಾದನೆ ಆಗ್ತಾ ಇರ್ತದೆ. ಆ ಈಸ್ಟ್ರೋಜನ್ ಸೆನ್ಸಿಟಿವಿಟಿ ಅನ್ನೋದು ಜಾಸ್ತಿ ಆದಾಗ ಈ ರೀತಿಯಾದಂಥ ಕ್ಯಾನ್ಸರ್ ಬರಲಿಕ್ಕೆ ಸಾಧ್ಯತೆ ಉಂಟು. ಇವೆರಡು ಲೈಫ್ ಸ್ಟೈಲಿಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ? ಸಿಕ್ಕಾಪಟ್ಟೆ. ಹಾಗಾಗಿ ನಾವೇನು ಹೇಳ್ತೀವಿ, ಇದನ್ನು ಪೂರ್ತಿನೂ ಮುಗಿಸ್ಬಿಡ್ತೀನಿ. ಹಾಗೆ ಇದು ಏನಾಗ್ತದೆ, ಇವಾಗ ನಾವು ಮೊದಲು ತುಂಬ ಮಕ್ಕಳನ್ನ ಹೆರ್ತಿದ್ವಿ ಅಂತ ನಾವು ಹೇಳ್ತಿದ್ವಿ. ಮಕ್ಕಳನ್ನ ಹೆತ್ತಾಗ ಏನಾಗುತ್ತೆ, ನಾವು ತಾಯಿನೋಳು ಸ್ತನಪಾನವನ್ನು ಮಾಡಿಸ್ತಾ ಇರ್ತಾಳೆ ಮಕ್ಕಳಿಗೆ ಅಲ್ವಾ? ಹೆಚ್ಚು ಕಮ್ಮಿ ವರ್ಷ ಮಾಡಿಸ್ತೀವಿ ನಾವು. ವರ್ಷದಿಂದ 12 ತಿಂಗಳಿಂದ 18 ತಿಂಗಳ ಕಾಲ ಸ್ತನಪಾನ ಮಾಡಿಸ್ತೀವಿ ಅಂತ ಹೇಳ್ತೀವಿ. ಯಾವಾಗ ಈ ಸ್ತನಪಾನವನ್ನು ಮಾಡಿಸ್ತಾ ಇರ್ತಾಳೋ ತಾಯಿ, ಪ್ರೊಜೆಸ್ಟ್ರಾನ್ಸ್ ಜಾಸ್ತಿ ಆಗುತ್ತೆ, ಈಸ್ಟ್ರೋಜನ್ಸ್ ಕೆಳಕ್ಕೆ ಇಳಿಯುತ್ತೆ. ಈಸ್ಟ್ರೋಜನ್ಸ್ ಕೆಳಕ್ಕೆ ಇಳಿದಾಗ ಏನಾಗುತ್ತೆ, ಈಸ್ಟ್ರೋಜನ್ ಎಕ್ಸ್ಪೋಜರ್ ಕಮ್ಮಿ ಆಯಿತು. 12ರಿಂದ 18 ತಿಂಗಳ ಕಾಲ ಈಸ್ಟ್ರೋಜನ್ ರಜೆ ಸಿಕ್ತು ತಾಯಿ ಸ್ತನಗಳಿಗೆ ಮತ್ತೆ ದೇಹಕ್ಕೆ. ಅವಾಗ ಏನಾಗ್ತದೆ, ಬ್ರೆಸ್ಟ್ ಕ್ಯಾನ್ಸರ್ಗೆ ಡೆವಲಪ್ ಆಗುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ಆವಾಗ ತುಂಬ ಮಕ್ಕಳನ್ನ ಹೇರ್ತಾ ಇದ್ರು, ತುಂಬ ರಜಾ ಸಿಗ್ತಾ ಇತ್ತು, ಈಸ್ಟ್ರೋಜನ್ ರಜಾ. ಹಾಗಾಗಿ ಬ್ರೆಸ್ಟ್ ಕ್ಯಾನ್ಸರಿನ ಸಂಭಾವನೆ ಕಮ್ಮಿ ಇರ್ತಿತ್ತು. ಈಗ ಹಾಗಲ್ಲ. ಈಗ ಏನಾಗ್ತಾ ಇದೆ, ಈಸ್ಟ್ರೋಜನ್ ರಜೆ ಕಮ್ಮಿ ಆಗ್ತಾ ಇದೆ. ಸೊ 1-2 ಮಕ್ಕಳ ಎತ್ಕೊಂಡಾಗ ಅದರಲ್ಲೂ ಇವತ್ತು ನಾ ಕೆಲಸಕ್ಕೆ ಹೋಗಬೇಕು, 6 ತಿಂಗಳನ್ನ ಹಾಲು ಕೊಡ್ಸೋಕ್ಕಾಗೋದು, ನನಗೆ ರಜೆ ಸಿಕ್ಕಲಿಲ್ಲ, ಈ ರೀತಿಯಾದಂಥ ಎಲ್ಲ ಕಾರಣಗಳಿಂದ ನಾವೇನು ಮಾಡ್ತಾ ಇದ್ದೀವಿ, ಸ್ತನಪಾನನ ಕಮ್ಮಿ ಮಾಡಿ, ಮಕ್ಕಳಿಗೆ ಹಾಲು ಉಣಿಸೋದು ಕಮ್ಮಿ ಮಾಡಿ, ಈಸ್ಟ್ರೋಜನ್ ರಿಸ್ಕಿಗೆ ನಮ್ಮನ್ನು ನಾವೇ ಒಡ್ಕೊಳ್ತಾ ಇದ್ದೀವಿ. ಆಕ್ಚುಲಿ ನಾವು ಹೇಳೋದು ಕೇಳಿದೀವಿ, ಬ್ರೆಸ್ಟ್ ಫೀಡ್ ಮಾಡಿದ್ರೆ ಕ್ಯಾನ್ಸರ್ ರಿಸ್ಕ್ ಕಡಿಮೆ, ಮಾಡಿಲ್ಲ ಅಂದ್ರೆ ಜಾಸ್ತಿ. ಸೊ ಇದು ವೈಜ್ಞಾನಿಕವಾದಂಥ ಉತ್ತರ. ಸೊ ಈ ರೀತಿ ಆಗುತ್ತೆ. ಬರೀ ಇದೊಂದೇ ಅಲ್ಲ, ನಾವು ಇವಾಗ ತಾಯಿ ನೋಡು 12-18 ತಿಂಗಳ ಕಾಲ ಸ್ತನಪಾನ ಮಾಡಿಸ್ತಾ ಇದ್ರೆ
ಅವಳಿಗೆ ಋತುಚಕ್ರ ಕೂಡ ಆ ಟೈಮಲ್ಲಿ ರಜಾ ಸಿಕ್ಕತ್ತೆ. ಅವಾಗ ಬರೀ ಸ್ತನದ ಮಾತ್ರ ಅಲ್ಲ, ಒವೇರಿಯನ್ ಕ್ಯಾನ್ಸರ್ಸ್, ಅಂಡಾಶಯದ ಕ್ಯಾನ್ಸರ್ ಕೂಡ, ಅಂಡಾಶಯ ರಪ್ಚರ್ ಆಗೋದು ಮತ್ತೆ ಮುಚ್ಕೊಳ್ಳೋದು ಎರಡು ನಿಲ್ಲುತ್ತೆ. ಯಾಕಂದ್ರೆ ಹೌದು ಕೆಲಸ ಆಗ್ತಾ ಇಲ್ಲ, ಅದು ಅಂಡಾಶಯನ ಉತ್ಪಾದನೆ ಮಾಡಬೇಕಾದಂತ ಅವಶ್ಯಕತೆ ಇರಲ್ಲ, ಹಾಗಾಗಿ ಅಂಡಾಶಯನ ರಿಲೀಸ್ ಮಾಡಬೇಕಾದಂತ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅಂಡಾಶಯದ ಕ್ಯಾನ್ಸರ್ ಕೂಡ ಕಮ್ಮಿ ಆಗ್ತದೆ. ಸೊ ಮಕ್ಕಳಿಗೆ ಸ್ತನಪಾನ ಮಾಡಿಸೋದ್ರಿಂದ ಇಷ್ಟೆಲ್ಲ ನಮಗೆ ಲಾಭಗಳು ಸಿಕ್ಕುತ್ತೆ. ಸೊ ಆಹಾರ ಕ್ರಮದಲ್ಲಿ ಆಗತಕ್ಕಂಥ ಈ ಬದಲಾವಣೆಗಳು ಜೊತೆಲಿ ಈ ಮೈದಾ ಹಿಟ್ಟು, ಈ ಶುಗರ್ ಸ್ಪೈಕ್ ಇರ್ತಕ್ಕಂಥ ಮತ್ತು ಕರಿದಂಥ ಪದಾರ್ಥಗಳಲ್ಲಿ ಇನ್ಫ್ಲಮೇಟ್ರಿ ಪ್ರಾಡಕ್ಟ್ಸ್ ಅಂತ ಒಂದಿರ್ತದೆ. ಅದ್ರ ಜೊತೆನೆ ಆ ಇನ್ಫ್ಲಮೇಟರಿ ಪ್ರಾಡಕ್ಟ್ಸ್ ಕೂಡ ಸ್ತನಗಳಿಗೆ ಘಾಸಿಯನ್ನು ಮಾಡುತ್ತೆ. ಸ್ತನ ಒಂದೇ ಅಲ್ಲ, ಕರುಳು, ಸ್ತನ, ಅಂಡಾಶಯ ಇವೆಲ್ಲಕ್ಕೂ ಘಾಸಿಯನ್ನು ಮಾಡುತ್ತೆ. ಅದ್ರ ಜೊತೆಲಿ ತುಂಬ ಈ ಸರ್ತಿನೇ ಹೇಳಿದಾಗೆ ಅಡಿಟಿವ್ಸ್ಗಳಿರ್ತವೆ, ಅದು ಕಾರ್ಸಿನೋಜನ್ಗಳು, ಅಂದರೆ ಕ್ಯಾನ್ಸರ್ ಕಾರಣಕವಾದಂತಹ ಕೆಲವು ಅಂಶಗಳಿರ್ತದೆ. ಆ ಅಂಶಗಳಿಂದ ಕೂಡ ನಮಗೆ ಕ್ಯಾನ್ಸರ್ ಉತ್ಪಾದನೆ ಮಾಡುವಂಥ ಸಾಧ್ಯತೆಗಳಿರ್ತದೆ. ನಾ ಎಲ್ಲೂ ಏನು ತಿನ್ನೋದೇ ಇಲ್ಲ ಸರ್, ಅಂದರೂ ನನಗೆ ಕ್ಯಾನ್ಸರ್ ಬರುತ್ತೆ, ಕ್ಯಾನ್ಸರ್ ಬರಲಿಕ್ಕೆ ಕಾರಣಗಳು ಬೇರೆನೂ ಇರುತ್ತೆ. ನಾವು ಬರೀ ಇದೊಂದೇ ನಿರ್ದಿಷ್ಟವಾದಂಥ ಕಾರಣ ಅಂತಲ್ಲ, ಸರಿನಾ? ನಾವು ಯಾವಾಗಲೂ ಏನು ಹೇಳ್ತೀವಿ, ಸಿಗರೆಟ್ ಸೇದೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತೀವಿ, ಬಂದೇ ಬರುತ್ತೆ ಅಂತ ಹೇಳಲ್ಲ, ಸರಿನಾ? ಬರುವಂಥ ಸಾಮಾನ್ಯರಿಗಿಂತ ಬರುವಂಥ ಸಾಧ್ಯತೆಗಳು ಜಾಸ್ತಿ ಅಂತ ಹೇಳ್ತೀವಿ. ಬಂದೇ ಬರುತ್ತೆ ಅಂತ ಹೇಳಲ್ಲ, ಬಂದೇ ಬರ್ಲಿಕ್ಕೆ ಸಾಧ್ಯನೂ ಇಲ್ಲ, ಅದು ಅವ್ರ ದೇಹದ ನಿಸರ್ಗದ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಎಲ್ಲರೂ ಕೂಡ ಬೇಕರಿ ಪ್ರಾಡಕ್ಟ್ಸ್ಗಳನ್ನು ತಿಂತೀವಿ, ನಾವು ಕೂಡ ತಿಂತೀವಿ. ಎಲ್ರಿಗೂ ಕ್ಯಾನ್ಸರ್ ಬರಲ್ಲ, ಬೇಕರಿಗೆ ಹೋದವ್ರಿಗೆ ಎಲ್ರಿಗೂ ಕ್ಯಾನ್ಸರ್ ಬರಲ್ಲ. ನಿಮ್ಮ ದೇಹ ಅದನ್ನು ಹೇಗೆ ಸ್ವೀಕಾರ ಮಾಡುತ್ತೆ, ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತೆ, ಪ್ರತಿಸ್ಪಂದನೆ ಹೇಗೆ ಮಾಡುತ್ತೆ ಅನ್ನೋದ್ರ ಮೇಲೆ ಇವೆಲ್ಲ ಅವಲಂಬಿತವಾಗಿರ್ತಕ್ಕಂಥದ್ದು. ಚಿಕ್ಕದಾಗಿ ಅರ್ಥ ಆಗೋಗಿ ಹೇಳ್ಬೇಕು ಅಂದರೆ, ರೋಡಲ್ಲಿ ಇಳಿಯೋ ಎಲ್ಲ ಗಾಡಿಗಳಿಗೆ ಆಕ್ಸಿಡೆಂಟ್ ಆಗಲ್ಲ. ನೀನು ಹೇಗೇಗೋ ಓಡಿಸಿದ್ರೆ, ರೂಲ್ಸ್ಗಳನ್ನು ತಪ್ಪಿ ಓಡಿಸಿ ತುಂಬ ತೊಂದರೆಯನ್ನು ಆದರೆ ಅವಾಗ ಆಕ್ಸಿಡೆಂಟ್ ಆದೋ ಸಂಭಾವನೆ ಇರ್ತದೆ. ತಪ್ಪು ಮಾಡಿದವ್ರಿಗೆ ಎಲ್ರಿಗೂ ಆಗಲ್ಲ, ಸರಿನಾ? ಕೆಲವೊಂದ್ಸತಿ ಹೌದು ಅರ್ಥ ಆಗೋಗೆ ಹೇಳಲಿಕ್ಕೆ ಅಂತಂದ್ರೆ ಇಷ್ಟು ಸುಲಭನಾದಂಥ ಮಾತು. ಎಸ್ ಸರ್, ಇದು ಆ್ಯಕ್ಚುಲಾಗಿ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅಂತ ನೋಡಿದಾಗ ನಾವು ಲಾಸ್ಟ್ ಟೈಮು ಮಾತಾಡಿದ್ವಿ, ಎಷ್ಟೊಂದು ಜನ ಕ್ಯಾನ್ಸರ್ ಸರ್ವೈವರ್ಸ್ ಇರ್ತಾರೆ ಅಂತ. ನಾನು ನಿಮ್ಮ ಜೊತೆ ಈ ವಿಷಯವಾಗಿ ಮಾತಾಡಬೇಕು ಅಂದಾಗ ಒಂದಷ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೆ. ಬಾಲಿವುಡ್ ಆಕ್ಟ್ರೆಸ್ ಸೋನಾಲಿ ಬೇಂದ್ರೆ ಅವರದ್ದು, ಶಿ ಈಸ್ ಆಲ್ಸೋ ಅ ಕ್ಯಾನ್ಸರ್ ಸರ್ವೈವರ್. ಅವ್ರೊಂದು ಕಡೆ ಮಾತಾಡುವಾಗ ಹೇಳಿದ್ರು, ಇವಾಗ ತಾಯಿಗಾಗಿದೆ, ಅವ್ರ ಮಗಳಿಗಾಗಲ್ಲ, ಮೊಮ್ಮಗಳಿಗೆ ಆಗಬಹುದು. ಸೊ ಫ್ಯಾಮಿಲಿಯಲ್ಲಿ ಇದನ್ನ ಹೇಳುವ ಅವಶ್ಯಕತೆ ಎಷ್ಟಿದೆ ಅನ್ನೋಂಥದ್ದು. ಯಾಕೆಂದ್ರೆ ಅವರೇ ಅವ್ರ ಇಂಟರ್ವ್ಯೂನಲ್ಲಿ ಹೇಳಿದ ಪ್ರಕಾರ, ಇಫ್ ಎಟ್ ಆಲ್ ಹೇಳಿತ್ತು ಅಂತ ಹೇಳಿದ್ರೆ ಆ ನೆಕ್ಸ್ಟ್ ಥರ್ಡ್ ಜನರೇಷನ್ ಮಗು ಸ್ಕ್ರೀನಿಂಗೋ ಅಥವಾ ಏನ್ ಮಾಡಿಸ್ಬೇಕೋ ಮಾಡಿಸ್ಕೊಂಡು ಅದನ್ನ ಅವಾಯ್ಡ್ ಮಾಡ್ಬೋದು, ಬಂದ ಮೇಲೆ ಸಫರ್ ಮಾಡೋದಕ್ಕಿಂತ. ಸೊ ನೀವೇ ಸೂಕ್ಷ್ಮವಾದ ಮಾತಲ್ವಾ, ಬಹಳ ಒಳ್ಳೆ. ಬರೀ ಸೊನಾಲಿ ಬೇಂದ್ರೆ ಅವರಲ್ಲ, ಇವನು ಮನೀಷಾ ಕೊಯ್ರಾಲಾ ಕೂಡ ಕ್ಯಾನ್ಸರ್ ಸರ್ವೈವರು, ಲೀಸಾ ರೇ ಕೂಡ ಕ್ಯಾನ್ಸರ್ ಸರ್ವೈವರು. ಆದರೆ ಲೀಸಾ ರೇಗೆ ಬಂದಿರತಕ್ಕಂಥದ್ದು ವಂಶವಾರಿಕಂತ ಕ್ಯಾನ್ಸರ್ ಅಲ್ಲ. ಸೊನಾಲಿ ಬೇಂದ್ರೆ ಅವ್ರಿಗೆ ಅಥವಾ ಮನೀಷಾ ಕೊಯ್ರಾಲ್ಗೆ ಇರಬಹುದು, ಸರಿನಾ? ಅವ್ರ ವಂಶದಲ್ಲಿ ಈ ಕಾಯಿಲೆ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಕಾಯಿಲೆಗಳು ಇರ್ಲಿಕ್ಕೆ ಸಾಧ್ಯತೆ ಉಂಟು. ಉದಾಹರಣೆಗೆ ಅವ್ರ ವಂಶಾವಳಿಲೇ ಇತ್ತು, ತಾಯಿಗಿರಲಿಲ್ಲ. ಎಲ್ರಿಗೂ ನಾನು ಹೇಳಿದ್ನಲ್ವ, DNA ಚೇಂಜ್ಗಳು ಎಲ್ರಿಗೂ ಆಗ್ತಿರ್ತದೆ. ಆದರೆ DNA ಚೇಂಜ್ಗಳು ಪ್ರತಿಯೊಬ್ಬ ಮನುಷ್ಯಗಳು ಪ್ರತಿ ಸೆಕೆಂಡಲ್ಲೂ ಆಗ್ತಿರ್ತದೆ. ಆದರೆ ದೇಹಕ್ಕೆ ಆಂತರಿಕ ಶಕ್ತಿ ಇರುತ್ತೆ, ಆ ತಪ್ಪುಗಳನ್ನು ಸರಿ ಮಾಡಿಕೊಂಡು ಕರೆಕ್ಟ್ ಆದಂಥ ಸೀಕ್ವೆನ್ಸನ್ನು ಮುಂದುವರಿಸಲಿಕ್ಕೆ. ಯಾವಾಗ ಈ ಸೀಕ್ವೆನ್ಸ್ ಅನ್ನೋದು ನಾನಾ ಕಾರಣಗಳಿಂದ ತಡೆಯಲ್ಪಡುತ್ತದೋ ಆವಾಗ ಕ್ಯಾನ್ಸರ್ ಉತ್ಪಾದನೆ ಆಗುತ್ತೆ. ಇವಾಗ ಅಜ್ಜಿಗಿತ್ತು ಕ್ಯಾನ್ಸರು, ಮಗಳಿಗೆ ಬಂದೇ ಬರುತ್ತೆ ಅಂತಲ್ಲ, ಬರುವಂಥ ಸಂಭಾವನೆ ಇರ್ತದೆ. ಶಿ ಮೈಟ್ ರಿಸೀವ್ ದಟ್ ಜೀನ್. ಕ್ಯಾನ್ಸರ್ ಉತ್ಪಾದನೆ ಮಾಡುವಂತಹ ವಂಶಾವಳಿಯನ್ನು ಆಕೆ ತೆಗೆದುಕೊಂಡು ಬಂದಿರಬಹುದು, ಆದರೆ ಆಕೆಯ ನಿಸರ್ಗದಲ್ಲಿ ರಿಪೇರ್ ಮೆಕ್ಯಾನಿಸಮ್ ಕೂಡ ಚೆನ್ನಾಗಿತ್ತು ಅಂದರೆ ಅವಳು ಕಾಣಿಸ್ಕೊಳ್ದೇ ಇರಬಹುದು. ಆಕೆ ಮೊಮ್ಮಗಳಿಗೆ ಅಂದರೆ ಮೊದಲನೇ ತಲೆಮಾರಾಯಿತು, ಎರಡನೇ ತಲೆಮಾರು ಕ್ಯಾನ್ಸರ್ ಬರಲಿಲ್ಲ, ಮೂರನೇ ತಲೆಮಾರಿಗೂ ಜೀನ್ ಟ್ರಾನ್ಸ್ಮಿಷನ್ ಆಗುತ್ತೆ. ಆ ವಂಶವಾಹಕ ಅನ್ನೋದು ಮುಂದಕ್ಕೆ ಹೋಗುತ್ತೆ, ಇದ್ದೇ ಇರುತ್ತೆ. ಆಕೆಗೆ ಆ ರಿಪೇರಿ ಅನ್ನೋದು ಆಗಲಿಲ್ಲ, ಆ ಕರೆಕ್ಷನ್ಸ್ ಅನ್ನೋದು ಅದು ಉತ್ಪಾದನೆ ಆದಾಗ ಮಾಡಲಿಲ್ಲ ಅಂದರೆ ಆಕೆ ಕಾಣಿಸ್ಕೊಳ್ಳಿಕ್ಕೆ ಸಂಭಾವನೆ ಇರ್ತದೆ. ಸೊ ಆ ಕಾರಣದಿಂದ ವಂಶಾವಳಿಲಿ ಯಾರಿಗೇ ಇರಬಹುದು. ನಾವು ಡಾಕ್ಟರ್ಗಳಾಗಿ ಕೂತ್ಕೊಂಡು ಪೇಷಂಟ್ಗಳು ನೋಡಬೇಕಾದ್ರೆ ಪ್ರತಿ ಪೇಷಂಟ್ಗೂ ಈ ಪ್ರಶ್ನೆಯನ್ನು ಕೇಳ್ತೀವಿ, ನಿಮ್ಮ ವಂಶದಲ್ಲಿ ಯಾರಿಗಾದ್ರೂ ಕ್ಯಾನ್ಸರ್ ಇತ್ತಾ ಕೇಳ್ತೀವಿ. ಕೇಳಿದಾಗ ಕೆಲವರು ಎಷ್ಟೊಂದು ಜನ ಬ್ರೆಸ್ಟ್ ಕ್ಯಾನ್ಸರ್ಗೆ ಬಂದಿದ್ದರೋ ನಮ್ಮ ತಾತವರ ಗಂಟ್ಲು ಕ್ಯಾನ್ಸರ್ ಇತ್ತು, ಸಂಬಂಧ ಇಲ್ಲದೆ ಇರಬಹುದು, ಆದರೂ ಕೂಡ ನೋಟ್ ಮಾಡ್ಕೊಳ್ತೀವಿ, ಇದಕ್ಕೂ ಸಂಬಂಧ ಇಲ್ಲ ಅಂತ ತಿಳಿಸಿ ಹೇಳ್ತೀವಿ, ಸರಿನಾ? ಸಂಭಾವನೆ ಇರ್ತಕ್ಕಂಥ ಕ್ಯಾನ್ಸರ್ ಆಗಿತ್ತು ಅಂದರೆ ನಾವು ಅವ್ರಿಗೆ ತಿಳಿಸ್ತಾ ಹೇಳ್ತೀವಿ, ನಿಮ್ಮ ಮುಂದಿನ ತಲೆಮಾರಿಗೆ ಈ ವಿಷಯವನ್ನು ತಿಳಿಸಿ, ಅವರಿಗೆ ಈ ಥರ ಸ್ಕ್ರೀನಿಂಗನ್ನು ಮಾಡಿಸ್ಲಿಕ್ಕೆ ಅವರಿಗೆ ನೀವು
ಬರೆದಿಡಿ ಅಥವಾ ನಮ್ಮ ಹತ್ರ ಬರೆಸಿ ಇಟ್ಕೊಳ್ಳಿ, ಅದು ತುಂಬ ಇದಾಗತ್ತೆ. ಅಥವಾ ಇಷ್ಟನೇ ವಯಸ್ಸು ನಿಮ್ಮ ಮಕ್ಕಳಿಗೆ ಆದಾಗ ಒಂದು ಸರ್ತಿ ನಮ್ಮ ಹತ್ರ ಕರೆದುಕೊಂಬನ್ನಿ, ಒಂದು ಸತಿ ಯಾವುದೇ ಕ್ಯಾನ್ಸರ್ ಡಾಕ್ಟರ್ ಹತ್ರ ಒಂದು ಭೇಟಿಯನ್ನು ಮಾಡಿಸಿ ಅವ್ರ ಹತ್ರ ಒಂದು ವಿಷಯಗಳನ್ನು ಹಂಚಿಕೊಂಡಾಗ ಅವರ ಮಾರ್ಗದರ್ಶನವನ್ನು ಪಡೆದು ತಡೆಗಟ್ಟಲಿಕ್ಕೆ ಏನು ಸಹಾಯ ಮಾಡಲಿಕ್ಕಾಗ್ತದೆ ಅದನ್ನು ತಿಳ್ಕೊಂಡು ಆ ರೀತಿಯಾದಂಥ ಜೀವನ ಶೈಲಿಯನ್ನು ಪರೀಕ್ಷೆಗಳನ್ನು ಮಾಡಿಸ್ಕೊಡಿ ಹೇಳ್ತೀನಿ. ಇವಾಗ ಅಜ್ಜಿಗೋ ಅಮ್ಮಂಗೋ ಏನೋ ಒಂದು ಬ್ರೆಸ್ಟ್ ಕ್ಯಾನ್ಸರೇ ಇತ್ತು ಅನ್ನಿ, ಗಂಡು ಮಗು ಆಗತ್ತೆ ಅಂದ್ರೆ ಕ್ಯಾನ್ಸರ್ ಅಂಶ ಆ ಒಂದು ಜೀನ್ಸ್ ಅಲ್ಲಿ ಇರೋದ್ರಿಂದ ಅವ್ರಿಗೂ ಬೇರೆ ತರ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರುತ್ತಾ? ಬೇರೆ ತರ ಕ್ಯಾನ್ಸರ್ ಆಗ್ಲಿಕ್ಕೆ ಸಾಧ್ಯತೆ ಸ್ವಲ್ಪ ಮಟ್ಟಿಗೆ ಇರ್ತದೆ. ನಾವು ಈ ಮೇಲ್ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಒಂದು ಒಳ್ಳೆ ಪ್ರಶ್ನೆ. ಮೇಲ್ ಬ್ರೆಸ್ಟ್ ಕ್ಯಾನ್ಸರ್ ಬರೀ 1% ಕಮ್ಮಿ. ನಂಗೆ ಹಂಗೂ ಆಗುತ್ತೆ ಅಂತ ಕೇಳಿ ತುಂಬಾ ಸರ್ಪ್ರೈಸ್, ಶಾಕ್ ಆಯ್ತು. ಹೌದು, ನೋಡಿ, ಬ್ರೆಸ್ಟ್ ಟಿಶ್ಯೂ ಎಲ್ರಿಗೂ ಇರ್ತದೆ. ಗಂಡು ಮಕ್ಕಳಿಗೆ ರೂಡಿಮೆಂಟ್ರಿ, ಸರಿನಾ? ಹೆಣ್ಣು ಮಕ್ಕಳಿಗೆ ಅದು ನೈಸರ್ಗಿಕವಾಗಿ ಬೆಳೆಯುತ್ತೆ. ಗಂಡು ಮಕ್ಕಳಲ್ಲಿ ಈಸ್ಟ್ರೋಜನ್ಸ್ ಇರಲ್ಲ, ಈಸ್ಟ್ರೋಜನ್ಸ್ ಅಥವಾ ತುಂಬ ಕಮ್ಮಿ ಪ್ರಮಾಣದಲ್ಲಿ ಇರ್ತದೆ, ಹಾಗಾಗಿ ಸ್ತನಗಳು ಡೆವಲಪ್ ಆಗಲ್ಲ, ಸರಿನಾ? ಅದೇ ರೀತಿಯಾದಂಥ ಹೆಣ್ಣು ಮಕ್ಕಳಿಗೆ ಈಸ್ಟ್ರೋಜನ್ ಇರ್ತದೆ, ಬೆಳೀತದೆ. ಇದು ನಿಸರ್ಗ ನಮಗೆ ಕೊಟ್ಟಿರ್ತಕ್ಕಂಥ ವರ. ಆದರೆ ಈಸ್ಟ್ರೋಜನ್ ಇರ್ತಕ್ಕಂಥ ಗಂಡು ಮಕ್ಕಳುಗಳಿಗೆ ಉತ್ಪಾದನೆ ಆಗುತ್ತೆ, ಬ್ರೆಸ್ಟ್ ಕ್ಯಾನ್ಸರ್ ಆಗುತ್ತೆ. ನನ್ನ ಜೀವನದಲ್ಲಿ ನಾನು ಇದುವರೆಗೂ 5 ಪೇಷಂಟ್ಸ್ ಗಂಡಸರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಿದ್ದೀನಿ. ಹೌದೌದು, ನಾನು ನೋಡಿದ್ದು ರೆಫರೆನ್ಸ್ ವಿಡಿಯೋ ಯಾವುದೋ ವೆಸ್ಟರ್ನ್ ಕಂಟ್ರಿ. ಇಲ್ಲ, ನನ್ನ ಜೀವನದಲ್ಲಿ ನನ್ನ 23 ವರ್ಷಗಳಲ್ಲಿ 5 ಪೇಷಂಟ್ಗಳನ್ನು ಬ್ರೆಸ್ಟ್ ಕ್ಯಾನ್ಸರನ್ನು ಟ್ರೀಟ್ಮೆಂಟ್ ಮಾಡಿದ್ದೀನಿ. ಗಂಡು ಮಕ್ಕಳಲ್ಲಿ ವಿಶೇಷತೆ ಏನಂದರೆ ಎಲ್ಲರೂ ಹಾರ್ಮೋನ್ ಸೆನ್ಸಿಟಿವ್ ಇರ್ತಾರೆ. ಸೊ ಒಂದು ಎರಡನೇದು, ಅವರು ನೇರವಾಗಿ 3ನೇ ಸ್ಟೇಜಲ್ಲಿ ಇರ್ತಾರೆ ಅಥವಾ 4ನೇ ಸ್ಟೇಜಲ್ಲಿ ಇರ್ತಾರೆ ಡೈರೆಕ್ಟ್. ಏನಕ್ಕೆ ಅಂದರೆ ಇವರಿಗೆ ಸ್ತರದ ಒಂದು ಕೊಬ್ಬಿನ ಅಂಶ ಇರಲ್ಲ. ಸೊ ನೇರವಾಗಿ ಚರ್ಮಕ್ಕೋ ಅಥವಾ ಹಿಂಭಾಗದ ಮಾಂಸದ ಪದರಕ್ಕೋ ಅಂಟ್ಕೊಂಡ್ಬಿಡುತ್ತೆ, ಗೊತ್ತೇ ಆಗಲ್ಲ. ಸೊ ಏನೋ ಗೆಡ್ಡೆ ಅನ್ಕೊಡ್ತಾರೆ. ಗಂಡು ಮಕ್ಕಳು ಯಾರೋ ಹೋಗ್ಬಿಟ್ಟು ನನಗೆ ಸ್ಥಾನದಲ್ಲಿ ಗೆಡ್ಡೆ ಇದೆ ಅಂದ್ಬಿಟ್ಟು ಯಾರು ಟೆಸ್ಟ್ ಮಾಡಿಸ್ಕೊಳಕ್ಕೆ ಹೋಗಲ್ಲ. ಅದೇನಾಗುತ್ತೆ, ಮೇಲ್ಗಡೆ ಚರ್ಮ ತಿನ್ಬಿಡುತ್ತೆ, ಇಲ್ಲ ಕೆಳಗಡೆ ಇರ್ತಕ್ಕಂಥ ಮಾಂಸ ತಿನ್ಬಿಡುತ್ತೆ. ಅದನ್ನು ಡೈರೆಕ್ಟಾಗಿ T4 ಸ್ಟೇಜ್ ಅಂತ ಕರಿತೀವಿ. ಸೊ ಆ ಸ್ಟೇಜಿಗೆ ಹೋಗುವಂಥ ಸಂಭಾವನೆ ಜಾಸ್ತಿ ಇರ್ತದೆ ಗಂಡು ಮಕ್ಕಳಲ್ಲಿ. ಆದರೆ ಹಾರ್ಮೋನ್ ರೆಸ್ಪಾನ್ಸಿವ್ ಪೇಷಂಟ್ಸ್ ಗಂಡು ಮಕ್ಕಳು ಸಾಮಾನ್ಯ ಚೆನ್ನಾಗಿರ್ತಾರೆ. ಹೆಣ್ಣು ಮಕ್ಕಳ ಹತ್ರ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ಈಗ ನಾನು ಟ್ರೀಟ್ಮೆಂಟ್ ಮಾಡಿರ್ತಕ್ಕಂಥ 5 ಜನನು ಈಗಲೂ ಚೆನ್ನಾಗಿದ್ದಾರೆ, ತುಂಬ ವರ್ಷಗಳಾಗಿದೆ. ಸೊ ಹಾಗಾಗಿ ವಂಶವಾಹಕ ಮೂವ್ ಆದ್ರೂ ಕೂಡ ಗಂಡು ಮಕ್ಕಳಲ್ಲಿ ಅಷ್ಟಾಗಿ ತೊಂದರೆಯನ್ನು ಕೊಡಲ್ಲ. ಹಾರ್ಮೋನ್ ಪಾಸಿಟಿವ್ ಇರ್ತಾರೆ. ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಈ ವಂಶಾವಳಿಯಲ್ಲಿ ಬರ್ತಕ್ಕಂತಹ ಸ್ತನದ ಕ್ಯಾನ್ಸರ್ ತುಂಬ ವಿರಳ. ಅಮ್ಮನಿಂದ ಜಾಸ್ತಿ ಕಾಂಟ್ರಿಬ್ಯೂಟ್ ಆದ್ರೂ ಕೂಡ ವೈಜೀನ್ ಅನ್ನೋದು ತಂದೆಯಿಂದ ಬಂದಿರ್ತದೆ, ಅದನ್ನು ಕವರ್ ಅಪ್ ಮಾಡುತ್ತೆ. ಸೊ ಹಾಗಾಗಿ ಗಂಡು ಮಕ್ಕಳಲ್ಲಿ ಅದು ಜೆನೆಟಿಕಲ್ ಕಾಸ್ ಅನ್ನೋದು ಈ ಕಾಯಿಲೆಗೆ ಹೇಳಲ್ಲ. ಓಕೆ, ಇನ್ನು ಫಿಮೇಲ್ಸ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಅಂತಾನೆ ಬಂದಾಗ ಇನ್ ಕೆಲವು ಫ್ಯಾಕ್ಟರ್ಸ್ ಲೈಕ್ ಒಬೆಸಿಟಿ, ಹಾರ್ಮೋನ್ಸು, ಮೆನೋಪಾಸು, ಲೇಟ್ ಪ್ರೆಗ್ನೆನ್ಸಿ, ಇದೆಲ್ಲ ಕ್ಯಾನ್ಸರ್ಗೆ ಲಿಂಕ್ ಆಗುತ್ತೆ. ಖಂಡಿತವಾಗ್ಲೂ ಆಗುತ್ತೆ. ನೋಡಿ, ಮೊದಲು ಹೆಣ್ಣುಮಕ್ಕಳು ಋತುಮತಿಯರಾಗಲಿಕ್ಕೆ 14 ವರ್ಷ ತನಕ ಆಗ್ತಾಯಿತ್ತು. ಈಗ 10-11 ಆ್ಯಾವ್ರೇಜೇ. ಒಂದು ತಲೆಮಾರಿಗೆ, ಒಂದು ಶತಮಾನಕ್ಕೆ ಸರಿಸುಮಾರು 6 ತಿಂಗಳಿಂದ 1 ವರ್ಷ ಕೆಳಕಿಳಿತಾ ಇದೆ. ನಾವು ಎಷ್ಟೋ ಮಕ್ಕಳು 7-8 ವರ್ಷಕ್ಕೇ ಋತುಮತಿಯರಾಗಿರೋದನ್ನ ಕೇಳ್ತಾ ಇದ್ದೀವಿ. ನಾವು ಸಾಮಾನ್ಯವಾದಂಥ ವಯಸ್ಸು ಇವಾಗ 11-12 ವರ್ಷಕ್ಕೆ ಬಂದ್ಬಿಟ್ಟಿದೆ. 10-11-12 ವರ್ಷದಲ್ಲಿ ಹೆಣ್ಮಕ್ಳು ಋತುಮತಿ ಆಗಬಹುದು ಅನ್ನೋ ಒಂದು ತಿಳುವಳಿಕೆ ನಾವು ಒಂದು ರೀತಿಯಾಗಿ ಒಪ್ಕೊಂಡ್ಬಿಟ್ಟಿದ್ದೀವಿ. ಸೊ ಈ ಕಾರಣಗಳೇನೇನು ಅಂದರೆ, ಒಂದು ಆಗಲೇ ಹೇಳಿದಾಗೆ ಪ್ಲಾಸ್ಟಿಕ್ಕು, ಮೈಕ್ರೋಪ್ಲಾಸ್ಟಿಕ್ಸ್ ಅಂಥದ್ದು, ಆಹಾರ ಪದ್ಧತಿಗಳು. ನಾವು ನಮ್ಮ ಹಾಲುಗಳನ್ನು ಕೂಡ ಏನು ಮಾಡ್ತೀವಿ, ಹಾಲು ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಹಸುಗಳಿಗೇ ಇಂಜೆಕ್ಷನ್ಗಳನ್ನು ಕೊಡ್ತೇವೆ. ಅದೇನಾಗುತ್ತೆ, ಆ ಹಾರ್ಮೋನ್ನು ನೇರವಾಗಿ ಹಾಲಿನ ಮುಖಾಂತರ ಮಕ್ಕಳ ಹೊಟ್ಟೆಗೆ ಸೇರ್ತಾ ಇದೆ. ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರ ಒಂದು ಮಟ್ಟಿಗೆ ಕಾರ್ಯೋನ್ಮುಖ ಆಗಬೇಕು. ಇದು ಬಹಳ ಮುಖ್ಯ. ಹಾಲು ಹೆಚ್ಚಿಗೆ ಹಾಲು ಸಿಗಲಿ ಅನ್ನೋದಕ್ಕೋಸ್ಕರ ಆಕ್ಸಿಟೋಸಿನ್ ಇಂಜೆಕ್ಷನ್ಸ್ಗಳನ್ನು ಹಸುಗಳಿಗೆ ಕೊಡ್ತಾ ಇದ್ದೀವಿ. ಹಾಲು ಉತ್ಪಾದನೆಯೂ ಜಾಸ್ತಿ ಆಗ್ತಾಯಿದೆ, ನಮ್ಮ ವರಮಾನ ಜಾಸ್ತಿ ಆಗ್ತಾಯಿದೆ. ಆದರೆ ನಮ್ಮ ವರಮಾನವನ್ನು ನಮ್ಮ ಮಕ್ಕಳ ಆಯುಷ್ ಮೇಲೆ ಕಡಿದಾಗ್ತಾ ಇದ್ದೀವಿ ನಾವು ಅಷ್ಟೇ. ಅದರಿಂದ ಹೆಚ್ಚಿಗೆ ಸಾಧನೆ ಏನೂ ಮಾಡ್ತಾ ಇಲ್ಲ. ಅದ್ರ ಬದಲು ಹೆಚ್ಚು ರಾಸುಗಳನ್ನು ಸಾಕಿ, ಹೆಚ್ಚು ರಾಸುಗಳನ್ನು ಸಾಕಿ ಅಷ್ಟೇ. ಎಷ್ಟು ಹಸುಗಳನ್ನು ಸಾಕಿ ಅದು ಕಮ್ಮಿ ಆಗ್ತದೆ, ಆ ಪ್ರಮಾಣ ಕಮ್ಮಿ ಆಗ್ತದೆ. ಒಂದು ಸಣ್ಣ ಮಾತಿಗೆ ಹೇಳಬೇಕು ಅಂದರೆ, ಹಿಂದಿನ ಕಾಲದಲ್ಲಿ ಮಹಾಭಾರತದಲ್ಲಿ ಓದಬೇಕಾದ್ರೂ ನಾವು ಅಂದ್ಕೊಳ್ತೀವಿ, ರಾಜನ ಅವನು ಎಷ್ಟು ದೊಡ್ಡವನು ಅಥವಾ ಅವನು ಎಷ್ಟು ಐಶ್ವರ್ಯವಂತ ಅಂತ ತೂಗಲಿಕ್ಕೆ ಅವನ ಸೈನ್ಯ, ಅವನಲ್ಲಿರ್ತಕ್ಕಂಥ ದುಡ್ಡು, ಅವನ ರಾಜ್ಯದ ವಿಸ್ತೀರ್ಣ, ಜನ ಎಷ್ಟು ಖುಷಿಯಾಗಿದ್ದರು, ಮತ್ತು 5ನೇದು ಅವನ ಹತ್ರ ಎಷ್ಟು ರಾಸುಗಳಿವೆ, ಎಷ್ಟು ಹಸುಗಳಿವೆ ಅನ್ನೋದ್ರ ಮೇಲೆ ಲೆಕ್ಕ ಮಾಡ್ತಿದ್ರಂತೆ. ಅವನಷ್ಟೇ ಅಷ್ಟು ರಾಸುಗಳನ್ನ ಇಟ್ಕೊಂಡವನು ಅಷ್ಟು ಶ್ರೀಮಂತ ರಾಜ ಅಂತ ಲೆಕ್ಕ.
ಮಹಾಭಾರತ ಯುದ್ಧದಲ್ಲಿ ಅಜ್ಞಾತವಾಸದಲ್ಲಿ ಪಾಂಡವರು ನಕುಲ ಸಹದೇವ ಅಶ್ವ ಮತ್ತು ದನ ಕಾಯೋರಾಗೇ ಇರ್ತಾರೆ. ಅವರು ಏನು ಅಪಹರಣ ಮಾಡ್ತಾರೆ? ಗೋಹಪಹರಣ ಮಾಡ್ತಾರೆ. ಸರಿನಾ? ಅವ್ರ ರಾಜ್ಯವನ್ನ ಅಥವಾ ಅವ್ರ ಊರನ್ನ ಆಕ್ರಮಣ ಮಾಡಲ್ಲ, ಗೋಗಳನ್ನ ಅಪಹರಣ ಮಾಡ್ತಾರೆ, ನಿನ್ನ ಐಶ್ವರ್ಯವನ್ನು ಕಿತ್ತೆ ಅಂತ. ಆ ಮಟ್ಟಕ್ಕಿದ್ದಂಥದ್ದು. ಆವಾಗ ನಾವು ಈ ಎಣ್ಣೆಗಳನ್ನು ಬಳಸ್ತಾ ಇದ್ದಿದ್ದು ಕಮ್ಮಿ, ತುಪ್ಪ ಬೆಣ್ಣೆಗಳನ್ನು ಬಳಸ್ತಾ ಇದ್ದಿದ್ದು ಜಾಸ್ತಿ. ಸೈನ್ಯಕ್ಕೆ ಅಂತ ಇಷ್ಟ ಹೋಗೋದು, ಅರಮನೆಗೆ ಅಂತ ಇಷ್ಟ ಹೋಗೋದು, ಜನಗಳಿಗೆ ಅಂತ ಇಷ್ಟ ಹೋಗೋದು. ಕಳೆದ ಸಂಚಿಕೆಯಲ್ಲಿ ಒಬ್ರು ಕೇಳಿದ್ರು, ಎಲ್ಲ ಎಣ್ಣೆಗಳನ್ನು ತೊಂದರೆ ಅಂತ ಹೇಳ್ತೀರಿ ನೀವು, ಮತ್ತೆ ಯಾವ ಎಣ್ಣೆಗಳನ್ನು ತಿನ್ನಬೇಕು ಅಂತ. ಸರಿನಾ? ಒಂದು ಬೆಣ್ಣೆ ತುಪ್ಪವನ್ನು ಬಳಸಿ ಮನೇಲಿ ಮಾಡ್ಕೊಳ್ಳೋದನ್ನು ಕಲೀರಿ. ಎರಡನೇದು ನಮ್ಮ ಇಲ್ಲಿನ ಪ್ರಾಂತೀಯವಾಗಿ ಬೆಳತಕ್ಕಂಥ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ ಇವುಗಳನ್ನು ಬಳಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನೊಬ್ರು ಒಂದು ಪ್ರಶ್ನೆ ಕೂಡ ಕೇಳಿದರು ಕಳೆದ ಸಂಚಿಕೆಯಲ್ಲಿ, ಕರೆದ್ರೂ ಪರವಾಗಿಲ್ಲ, ನಾವು ಅದು ಉಕ್ಕು ಬಂದರೂ ಪರವಾಗಿಲ್ಲ, ನಾವು ಅದನ್ನೇ ಬಳಸ್ಬೋದು, ಬಳಸೋಕ್ಕಾಗಲ್ಲ ಅಂತಲ್ಲ. ಚಕ್ಲಿ, ಗುಂಡಿಗಿರೋ ಚಕ್ಲಿ ತಿನ್ನೋದ್ರ ಬದಲು ಚಕ್ಲಿ ಮುರುಕು ತಿನ್ನಬೇಕಾಗತ್ತೆ ಅಷ್ಟೇ. ಸೊ ಎರಡೂ ಒಂದೇನೆ. ಸೊ ಅದು ಅವರವರು ಹೇಗೆ ಅಡುಗೆ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ. ಯಾವುದೇ ಎಣ್ಣೆನೂ ಬಳಸಬೇಡ್ದು ಅಂತಲ್ಲ, ಬಳಸೋ ಪ್ರಮಾಣ ಕಮ್ಮಿ ಮಾಡಿ. ಅತಿಯಾದರೆ ಅಮೃತನ ವಿಷ. ಹಾಗನ್ಬಿಟ್ಟು ನಾನು ಬರೀ ತುಪ್ಪನೇ ತಿಂತೀವಿ ಅಂದ್ರೂ ಆಗಲ್ಲ. ಅದನ್ನ ತಿಂದ್ರೆ ಕರಗಿಸ್ಕೊಳ್ಳೋ ಅಷ್ಟು ಕೆಲಸ ಮಾಡಬೇಕು. ಸರಿನಾ? ಅತಿಯಾದರೆ ಅಮೃತನ ವಿಷನೇ. ಸೊ ಹಾಗಾಗಿ ಅದು ನೆನಪಲ್ಲಿ ಇಟ್ಕೊಂಡು ಎಲ್ಲದಕ್ಕೂ ಒಂದು ಅಳತೆ ಪ್ರಮಾಣ ಅನ್ನೋದು ಇರಬೇಕು. ಸೊ ಅದು ಕಳೆದವಾದ ಪ್ರಶ್ನೆ ಆಯಿತು. ಈಗ ಇದಕ್ಕೆ ನೇರವಾಗಿ ಬರ್ತಾ ಇದ್ದರೆ ಹೆಣ್ಮಕ್ಳದ ಬಗ್ಗೆ ಮಾಡ್ತಾ ಇದ್ವಿ. ಈಗ ಆ ಒಂದು ಕಾರಣ, ಬೇಗ ಋತುಮತಿಯವರಾಗುವಂಥದ್ದು. ಬೇಗ ಋತುಮತಿಯಾಗಿ ತುಂಬ ವರ್ಷಗಳ ತನಕ ಋತುಸ್ರಾವ ಆಗ್ತಾನೆ ಇದ್ರೆ ಅಥವಾ ಋತುಚಕ್ರಗಳು ಆಗ್ತಾನೆ ಇದ್ರೆ ಎಕ್ಸ್ಪೋಜರ್ ಆಫ್ ಈಸ್ಟ್ರೋಜನ್ ತುಂಬ ವರ್ಷಗಳಾಯಿತು. 10ನೇ ವರ್ಷದಲ್ಲಿ ಆಕೆ ಋತುಮತಿಯಾಗಿ 50ನೇ ವರ್ಷದ ತನಕ ಅವಳು ಋತುಚಕ್ರಗಳು ಬರ್ತಾನೆ ಇತ್ತು ಅಂದರೆ ಎಷ್ಟು ವರ್ಷ ಎಕ್ಸ್ಪೋಜರ್ ಆಯಿತು? ಅದ್ರ ಮಧ್ಯೆ ಋತುಚಕ್ರದ ರಜೆಗಳು ಕಮ್ಮಿ. ಏನಕ್ಕೆ ಅಂದರೆ 1 ಅಥವಾ 2 ಮಕ್ಕಳು. ಸರಿನಾ? ಈ ಕಾರಣಗಳಿಂದ ಎಕ್ಸ್ಪೋಜರ್ ಆಫ್ ಈಸ್ಟ್ರೋಜನ್ ತುಂಬ ಜಾಸ್ತಿ ಆಗ್ತದೆ. ಈಸ್ಟ್ರೋಜನ್ ಎಕ್ಸ್ಪೋಜರ್ ಜಾಸ್ತಿ ಆದಾಗ ಬ್ರೆಸ್ಟ್ ಕ್ಯಾನ್ಸರ್ ಬರುವಂಥ ಸಂಭಾವನೆ ಜಾಸ್ತಿ. ಸೊ ಹಾಗಾಗಿ ಹೆಣ್ಣು ಮಕ್ಕಳನ್ನು ನಾವೇನು ಹೇಳ್ಕೊಡ್ತೀವಿ, ನಾವಿವಾಗ ಆಚೆ ತಿನ್ನೋದು ಇವೆಲ್ಲ ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ, ಪ್ರಪಂಚ ಆಗೋಗಿದೆ. ವಾಟರ್ ಬಾಟ್ಲ್ಗಳನ್ನು ಬಳಸಬೇಡಿ ಅಂತ ಹೇಳೋಕ್ಕೆ ಸಾಧ್ಯ ಆದಷ್ಟು ಗಾಜಿಂದು, ಸ್ಟೀಲಿಂದು ಬಳಸಿ ಅಂತ ಹೇಳ್ತೀವಿ. ಇನ್ನೊಂದು, ಹೆಣ್ಣು ಮಕ್ಕಳಲ್ಲಿ ಆಚೆ ಆಟ ಆಡೋದನ್ನು ತುಂಬ ಉತ್ತೇಜನ ಮಾಡಿ ಆಚೆ ಆಟ ಆಡಲಿ. ಹೋಗಿ ಮೈದಾನ ಏನಾಗುತ್ತೆ ಅಂದರೆ ಆವಾಗಲೇ ಹೇಳಿದ ಹಾಗೆ ಒಂದು ಕೊಬ್ಬನ್ನು ಕರಗಿಸುತ್ತೆ, ಇನ್ಸುಲಿನ್ ಸ್ಪೈಕ್ಗಳನ್ನು ಕಮ್ಮಿ ಮಾಡುತ್ತೆ. ಸರಿನಾ? ಹಾಗಾಗಿ ಈಸ್ಟ್ರೋಜನ್ ಲೆವೆಲ್ಸನ್ನು ಅದು ಮೀಳುತ್ತದು. ಎಷ್ಟು ಮುಂದಕ್ಕೆ ಹಾಕ್ತಿರೋ ಅಷ್ಟು ಒಳ್ಳೇದು, ತುಂಬ ಒಳ್ಳೇದು. ಸೊ ಹಾಗಾಗಿ ಮಕ್ಕಳನ್ನು ಬೀದಿಯಲ್ಲಿ ಆಡೋಕ್ಕೆ ಕೊಡಿ, ಗ್ರೌಂಡ್ಗಳಲ್ಲಿ ಆಡೋಕ್ಕೆ ಕೊಡಿ, ನಿಮ್ಮ ಮನೇಲಿ ಆಟ ಆಡಿಸಿ, ಬೆಳಗ್ಗೆ ಎದ್ದು ಜಾಗಿಂಗ್ ಮಾಡಿಸಿ, ಸಂಜೆ ಹೊತ್ತು ವಾಕಿಂಗ್ ಕರ್ಕೊಂಡೋಗಿ. ಬರೀ ಯಾವಾಗಲೂ ಪುಸ್ತಕದ ಮುಂದೆ ಕೂಡಿಸಿ ಮೊಬೈಲಲ್ಲಿ ಆಟ ಆಡಿಸೋದು ಜೀವನ ಅಲ್ಲ. ಯಾವ ಮಟ್ಟಕ್ಕೆ ಹೋಗಿದೆ, ನಮ್ಮ ಮಕ್ಕಳು ಊಟ ಮಾಡ್ತಾ ಇಲ್ಲ, ಮೊಬೈಲ್ ನೋಡಲಿಲ್ಲ ಅಂದರೆ ಅನ್ನೋ ಮಟ್ಟಕ್ಕೆ ಹೋಗಿದ್ದೀವಿ. ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂದರೆ ಇವ್ರದ್ದು ಕೆಲಸದ ಒತ್ತಡ ಇರ್ತದೆ. ಅವ್ರಿಗೆ ಸಿಗ್ತಕ್ಕಂಥ ಅಲ್ಪ ಸಮಯದಲ್ಲಿ ಮಕ್ಕಳದ್ದು ಊಟ ತಿಂಡಿಗಳನ್ನು ನೋಡಿ ಇವ್ರ ಕೆಲಸಕ್ಕೆ ಹೋಗಬೇಕು. ಆ ಪ್ರಮಾಣ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಜೀವನದ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಜೀವನದ ಡಿಮ್ಯಾಂಡ್ ಕೂಡ ಹಂಗಾಗಿದೆ. ನಾವು ಯಾರಿಗೋಸ್ಕರ ಮಾಡ್ತೀವಿ? ನಮ್ಮ ಮಕ್ಕಳಿಗೋಸ್ಕರ ಅನ್ನೋದು ಅವ್ರ ಪ್ರಶ್ನೆ. ಅವ್ರು ಹೇಳೋ ಮಾತು ಕರೆಕ್ಟು. ಆದರೆ ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಇವುಗಳ ಬಗ್ಗೆ ಧ್ಯಾನ ಇರಲಿ. ಬೇಗ ಮಲಗಿ ಬೆಳಗ್ಗೆ ಹೊತ್ತು ಬೇಗ ಹೇಳುವಂಥದ್ದು ಒಂದು ಅಭ್ಯಾಸ ಭಾಳ ಮುಖ್ಯ. ಈ ಸ್ವಲ್ಪ ಈ ರೀತಿಯಾದಂಥ ಸಣ್ಣ ಜೀವನ ಶೈಲಿಗಳನ್ನು ಮಾರ್ಪಾಡು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆಯದು. ಮನೆ ಊಟಗಳನ್ನು ಈಗಲೂ ಹೇಳ್ತೀನಿ, ಒತ್ತಿ ಹೇಳ್ತೀನಿ, ದಯವಿಟ್ಟು ನಿಮ್ಮ ಮನೇಲಿ ಅಡುಗೆಗಳನ್ನು ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳು ಬೇಗ ಋತುಮತಿಯರಾಗ್ತಾರೆ, ತುಂಬ ವರ್ಷಗಳು ಆಗೋದ್ರಿಂದನೂ ಚಾನ್ಸಸ್ ಇದೆ ಅಂತ ಹೇಳಿದ್ರಿ. ಅಕಸ್ಮಾತ್ ಇವಾಗ ಸಿಸ್ಟಮೇ ಆಗಿದೆ ಅಂತಲೂ ಮಾತಾಡಿದ್ವಿ, ಆಗ್ತಾ ಇದ್ದಾರೆ, ಬಟ್ ಫ್ಯಾಮಿಲಿ ಹಿಸ್ಟ್ರಿಲಿ ಇದೆಯೋ ಅಥವಾ ಬಂದ್ಬಿಡುತ್ತೆ ಅನ್ನೋ ಭಯನೋ ಇವತ್ತಿನ ಕಾಲದಲ್ಲಿ, ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಅಂದರೆ ಏನೂ ಇಲ್ಲಪ್ಪ, ಬಟ್ ಆದರೂ ಬಂದುಬಿಟ್ರೆ ಅನ್ನೋ ಭಯ. ಹೌದು, ಇದಕ್ಕೆ ತುಂಬ ಸುಲಭ. ನೀವೇ ಕಲ್ತ್ಕೊಬಿಡ್ಬೋದು ಅದನ್ನು. ಯಾರು ಸಹಾಯನೂ ಬೇಕಾಗಲ್ಲ. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್, ಸ್ವಯಂ ಸ್ತನಗಳ ಪರೀಕ್ಷೆ ನಾವೇ ಮಾಡ್ಕೊಳ್ಳೋಂಥದ್ದು. ಯಾವಾಗ ಮಾಡ್ಕೊಳ್ಬೇಕು? ಪ್ರತಿಯೊಂದು ಹೆಣ್ಣು ಮಕ್ಕಳು ತನ್ನ 20ನೇ ವರ್ಷದ ನಂತರ ಇದನ್ನು ಶುರು ಮಾಡ್ಕೊಳ್ಳೋದು ಒಳ್ಳೆಯದು. 20 ವರ್ಷದ ನಂತರ ಶುರು ಮಾಡ್ಕೊಳ್ಳಿ. ಅವ್ರು ಮದುವೆ ಆಗಿದೆ, ಮದುವೆ ಆಗಿಲ್ಲ, ಸೆಕೆಂಡ್ರಿ. ಇವತ್ತು 20 ವರ್ಷಗಳಷ್ಟರಲ್ಲೇ ಅವರು ಇದನ್ನು ಮಾಡ್ಕೊಳ್ಳಿಕ್ಕೆ ಅಭ್ಯಾಸ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಯಾವಾಗ ಮಾಡ್ಕೋಬೇಕು? ತನ್ನ ಋತುಚಕ್ರ ಆದಾಗ, ಋತುಸ್ರಾವ ಆದ 3 ರಿಂದ 5ನೇ ದಿನಗಳು. ಯಾವಾಗ ಬ್ರೆಸ್ಟ್ ಅನ್ನೋದು, ಸ್ತನ ಅನ್ನೋದು ಸ್ವಲ್ಪ ನೋವು ಕಮ್ಮಿ ಇರ್ತದೆ ಆ ಟೈಮಲ್ಲಿ. ಸೊ ಹಾಗಾಗಿ ಆ ಟೈಮಲ್ಲಿ ಮಾಡ್ಕೊಳ್ಳೋವಂಥದ್ದು ತುಂಬ ಒಳ್ಳೆಯದು. ಹೇಗೆ ಮಾಡ್ಕೊಳ್ಬೇಕು? ಮೊದಲು ಕನ್ನಡಿ ಮುಂದೆ ನಿಂತ್ಕೊಳ್ಬೇಕು, ನಿರಸ್ತ್ರಳಾಗಿ. ಸರಿನಾ? ನಿರಸ್ತ್ರಳಾಗಿ ನಿಂತ್ಕೊಂಡು ಮೊದಲು ನಮ್ಮ ಪಂಡ್ರಾಪುರದ ಪಾಂಡುರಂಗಂತರ 2 ಕೈಗಳನ್ನು ತನ್ನ ಸೊಂಟದ ಮೇಲೆ ಇಟ್ಕೊಳ್ಬೇಕು. ಸ್ತನಗಳ ತೊಟ್ಟು, ನಿಪ್ಪಲ್ 2 ಒಂದೇ ಮಟ್ಟದಲ್ಲಿ ಇದೆಯಾ ನೋಡಬೇಕು. ಆಕಾರ ನೋಡಬೇಕು, 2 ಒಂದೇ ಥರದ ಆಕಾರದಲ್ಲಿ ಇದೆಯಾ. ಆಮೇಲೆ 2 ಕಲರ್ ಏನು, ಬಣ್ಣಗಳೇನು ಬದಲಾಗಿಲ್ವಾ, ಒಂದು ಕೆಂಪಿಗಿದೆ, ಒಂದು ಬೆಳ್ಳಗಿದೆ, ಆ ಥರದ್ದು ಏನಾದರೂ ವ್ಯತ್ಯಾಸ ಇದೆಯಾ.
ತೊಟ್ಟುಗಳಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ, ಇದಿಷ್ಟನ್ನು ನೋಡ್ಕೊಳ್ಬೇಕು. ಸರಿನಾ? ಮೊದಲನೇದು ಎರಡೂ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಂಡು, ನೆಕ್ಸ್ಟು ಅದೇ ಕನ್ನಡಿ ಮುಂದೆ ನಿಂತ್ಕೊಂಡು ಎರಡೂ ಕೈಗಳನ್ನು ಮೇಲೆತ್ತಬೇಕು. ಎರಡೂ ಕೈಗಳನ್ನು ಮೇಲೆತ್ತಿ ಗಮನಿಸ್ಕೊಳ್ಬೇಕು. ಸೇಮ್ ಅದೇ 4 ಬಣ್ಣಗಳಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ, ಸ್ತನಗಳ ತೊಟ್ಟು ಒಂದೇ ಲೈನ್ನಲ್ಲಿ ಇದೆಯಾ, ಏನು ಸ್ರಾವಗಳಿಲ್ವಾ, ಡಿಸ್ಕಲರೇಷನ್ ಬಣ್ಣಗಳೇನು ಬದಲಾಗಿದೆ, ಇಷ್ಟುಗಳನ್ನು ನೋಡಿಕೊಂಡ್ರೆ ಅವರಿಗೆ ಒಂದು ಭಾಗದ ಪರೀಕ್ಷೆ ಆಯಿತು. ಎರಡನೇ ಭಾಗದ ಪರೀಕ್ಷೆ ಮಲ್ಕೊಳ್ಬೇಕು, ಅಂತಾನ ಮಲ್ಕೋಬೇಕು. ಮಲ್ಕೊಂಡ ನಂತರ ನಾವು ಬಲಗಡೆ ಸ್ತನವನ್ನು ಪರೀಕ್ಷೆ ಮಾಡ್ಕೊಳ್ಬೇಕು. ಅಂದರೆ ನಮ್ಮ ಬಲಗೈ ನಮ್ಮ ಕುತ್ತಿಗೆ ಹಿಂಭಾಗದಲ್ಲಿ ಇಟ್ಕೋಬೇಕು. ಎಡಗೈಯಿನ ಮೊದಲು 3 ಬೆರಳುಗಳ ಮುಖಾಂತರ ನಮ್ಮ ಸ್ತನಗಳನ್ನು ಮೊದಲು ವೃತ್ತಾಕಾರವಾಗಿ ಮೇಲಿಂದ ಕೆಳಕ್ಕೆ ಮತ್ತು ಅರ್ಧ ಚಂದ್ರಾಕೃತಿಯಲ್ಲಿ ನಾವೇ ಮುಟ್ಟಿ ನೋಡ್ಕೊಳ್ಬೇಕು. ಇಷ್ಟುಗಳನ್ನು ಮಾಡ್ಕೊಂಡಾಗ ನಮಗೆ ಏನಾದರೂ ಗೆಡ್ಡೆ ಇದ್ದರೆ ಒಳಗಡೆ ಓಡಾಡ್ದಂಗೆ ಕಾಣಿಸುತ್ತೆ. ನಾವು ಅದನ್ನು ಏನಂತ ಕರಿತೀವಿ ಗೊತ್ತಾ, ನಮ್ಮ ಮೆಡಿಕಲ್ ಭಾಷೆನಲ್ಲಿ ರ್ಯಾಟ್ ಇನ್ಸೈಡ್ ದಿ ಬ್ರೆಸ್ಟ್ ಅಂತ. ಸರಿನಾ? ಒಂದು ಇಲಿ ಚಿಕ್ಕದಾಗಿ ಓಡಾಡ್ದಂಗೆ ಫೀಲ್ ಆಗಂತದ್ದು. ಒಂದು ಚೀಲದೊಳಗೆ ಒಂದು ಇಲಿಯನ್ನು ಹಾಕಿ ಓಡಾಡ್ತಾರೆ, ಬುಡ್ಬುಡು ಓಡಾಡುತ್ತಲ್ಲ, ಆ ರೀತಿಯಾದಂಥ ಒಂದು ಅನುಭವ ಸಿಕ್ಕತ್ತೆ. ಸರಿನಾ? ಆ ರೀತಿಯಾದಂಥ ಅನುಭವ ಏನಾದ್ರು ಸಿಕ್ಕಿದಲ್ಲಿ ನೀವು ಡಾಕ್ಟರ್ನ ಸಂಪರ್ಕ ಮಾಡಬಹುದು. ಸರಿನಾ? ಅದೇ ರೀತಿಯಾಗಿ ಎಡಸ್ತನ ಮಾಡಬೇಕಾದ್ರೆ ಎಡದ ಕೈ ಮೇಲಕ್ಕೆ ಹೋಗಬೇಕು, ಬಲಗೈಯಲ್ಲಿ ಮಾಡಬೇಕು. ಎರಡು ಸರ್ತಿ ಮಾಡಬೇಕು. ಒಂದು 3 ಬೆರಳುಗಳಲ್ಲಿ, ಇನ್ನೊಂದು ಅಂಗೈನ ಮಧ್ಯಭಾಗದಲ್ಲಿ ಮಾಡಬೇಕು. ಸರಿ? ಇದನ್ನು ಮಾಡಿದ್ರೆ ನಿಮ್ಮ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗ್ತದೆ. ಆಮೇಲೆ ಒಂದು ಸರ್ತಿ ಬಗ್ಗಿ ಕನ್ನಡಿ ಮುಂದೆ ಬಗ್ಗಿ ನೋಡಿಕೊಳ್ಬೇಕು. 2 ಸ್ತನಗಳು ಒಂದೇ ಲೆವೆಲಲ್ಲಿ ಜೋತಾಗಿದೆಯಾ, ಒಂದೇ ಲೆವೆಲಲ್ಲಿ ಇದೆಯಾ ಅಂತ ನೋಡಿಕೊಂಡಾಗ ಸ್ತನಗಳ ಪರೀಕ್ಷೆ ಪೂರ್ಣ ಆಗ್ತದೆ. ಇದು ಪ್ರತಿ ಹೆಣ್ಣು ಮಕ್ಕಳು ಪ್ರತಿ ತಿಂಗಳಾದರೂ ಮಾಡಬೇಕು. 3 ತಿಂಗಳಿಗೆ ಒಂದ್ಸತಿ, 6 ತಿಂಗಳಿಗೆ ಒಂದ್ಸತಿ ಆದರೂ ಮಾಡಿಕೊಂಡ್ರು ಭಾಳ ಒಳ್ಳೆಯದು. ಇದು ಒಂದು ಭಾಗ ಆಯಿತು, ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್. ಅಕಸ್ಮಾತ್ ಏನಾದ್ರು ಗೆಡ್ಡೆ ಕಾಣಿಸ್ಕೊಳ್ತು,